ಹಲೋ ಮೈ ಡಿಯರ್ ಫೈಟರ್ಸ್, ದ ಬ್ರೇವ್ ಆರ್ಟ್ಸ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ? ಆಲ್ರೆಡಿ 1 ಮಂತ್ ಮುಗ್ದೇ ಹೋಯ್ತು ಕಾಲೇಜ್ ಶುರುವಾಗಿ. ಆ್ಯಂಡ್ ತುಂಬ ಕನ್ಸುಗಳು ಇಟ್ಕೊಂಡು ಬಂದಿದ್ರಿ, ಗುರಿ ಇಟ್ಕೊಂಡಿದ್ರಿ. ಆ್ಯಂಡ್ ಸ್ಟೂಡೆಂಟ್ಸ್, ಆ ಗುರಿ ಈಡೇರ್ತಾ ಇದೆಯಾ? ಆರ್ ಯು ಆಲ್ ಟುವರ್ಡ್ಸ್ ಯುವರ್ ಗೋಲ್ಸ್ ನೌ? ಸ್ಟೂಡೆಂಟ್ಸ್, ಮೊದಲನೇ ತಿಂಗಳು ಶುರು ಮಾಡಿದಾಗ ನಿಮಗೆ ಓದಬೇಕು, ಈ ಥರ ಓದಬೇಕು, ಇಷ್ಟು ಟೈಮ್ ಓದಬೇಕು, ಇಷ್ಟು ಮಿನಿಟ್ ಸ್ಪೆಂಡ್ ಮಾಡಬೇಕು ನಾನು ಅನ್ನೋ ಥರ ಎಲ್ಲ ತಲೆಲಿತ್ತು. ಆ್ಯಂಡ್ 10th ಏನು ತಪ್ಪು ಮಾಡಿದ್ವಿ, ಆ ತಪ್ಪನ್ನ ಇಲ್ಲಿ ರಿಪೀಟ್ ಮಾಡಬಾರ್ದು. ಸೊ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಆ್ಯಂಡ್ ವಿ ಶುಡ್ ನಾಟ್ ರಿಪೀಟ್ ದ ಸೇಮ್ ಮಿಸ್ಟೇಕ್ಸ್ ನಾವು. ಆ್ಯಂಡ್ ವಿ ನೀಡ್ ಟು ಸ್ಟಡಿ ಹಾರ್ಡ್ ಅಂತೆಲ್ಲ ನೀವು ಅಂದ್ಕೊಂಡಿದ್ರಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ. ಬಟ್ ರಿಮೆಂಬರ್ ಒನ್ ಥಿಂಗ್, ದೆರ್ ಆರ್ ಟೈಮ್ಸ್ ವೆನ್ ವಿ ಫಾಲ್ ಡೌನ್. ನಾವು ಕೆಲವು ಟೈಮಲ್ಲಿ ಕೆಳಗಡೆ ಬೀಳ್ತೀವಿ, ಬಟ್ ರಿಮೆಂಬರ್ ವಿ ನೀಡ್ ಟು ಗೆಟ್ ಅಪ್ ಅಗೇನ್. ಮತ್ತೆ ಏಳಲೇಬೇಕು ಸ್ಟೂಡೆಂಟ್ಸ್, ಮತ್ತೆ ಎದ್ದು ಫೈಟ್ ಮಾಡಲೇಬೇಕು. ವಿ ಕಾಂಟ್ ಜಸ್ಟ್ ಅಕ್ಸೆಪ್ಟ್ ದ ಡಿಫೀಟ್. We can't at all. Life is not about accepting the defeat, students. We need to fight back. That is where our attitude builds. So idu niಮಗೆ ನೆನಪಿರಲಿ ಸ್ಟೂಡೆಂಟ್ಸ್. ಸೋಲ್ನ ಒಪ್ಕೊಂಡ್ರೆ ನಮ್ಮ ಆಟಿಟ್ಯೂಡ್, ನಮ್ಮ ಒಂದು ಕ್ಯಾರೆಕ್ಟರ್ ಡೆವಲಪ್ ಆಗೋದಿಲ್ಲ. ನಾವು ಮತ್ತೆ ಎದ್ದು ಮತ್ತೆ ಫೈಟ್ ಮಾಡಬೇಕು. ಆಗ ಮಾತ್ರ ನಾವು ಸ್ಟ್ರಾಂಗ್ ಆಗ್ತೀವಿ, ನಮ್ಮ ಮೇಲೆ ನಮಗೆ ನಂಬಿಕೆ ಬರುತ್ತೆ ಸ್ಟೂಡೆಂಟ್ಸ್. ಎಜುಕೇಷನ್ ಇಸ್ ಆಲ್ ಅಬೌಟ್ ನೋಯಿಂಗ್ ಅಬೌಟ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದೇ ಎಜುಕೇಷನ್. ನಿಮಗೆ ಸ್ಟೂಡೆಂಟ್ಸ್ ಓದಕ್ಕೆ ಕೂತ್ಕೊಂಡಾಗ ಗೊತ್ತಾಗುತ್ತೆ, ಓಕೆ ಸೊ ನಾನು ಈ ರೀತಿ ಓದಬಾರ್ದು, ನಾನು ಈ ರೀತಿ ಓದಬೇಕು, ನಾನು ಎಷ್ಟು ಮಾತಾಡಬೇಕು ಇಡೀ ದಿನ, ಎಷ್ಟು ಮಾತಾಡಬಾರ್ದು. ಸೊ ನನ್ನ ಮೈಂಡ್ಸೆಟ್ ಯಾವ ರೀತಿ ಇರಬೇಕು, ನನ್ನ ಫ್ರೆಂಡ್ಸ್ ಯಾವ ರೀತಿ ಇರಬೇಕು, ಸೊ ನಾನು ನೋಡೋ ವಿಷಯಗಳೇನಿರಬೇಕು, ನಾನು ಕೇಳೋ ವಿಷಯಗಳೇನಿರಬೇಕು, ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಅದೆಲ್ಲ ಗೊತ್ತಾಗೋದು ನಿಮ್ಮ ಎಜುಕೇಷನಿಂದ ಮಾತ್ರ. ಓಕೆ, ಸೊ ಯುವರ್ ಎಜುಕೇಷನ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್. ಅದರಿಂದ ಸ್ಟೂಡೆಂಟ್ಸ್, ಎಜುಕೇಷನ್ನ ಒಂದು ಮಾರ್ಕ್ಸ್ ರೀತಿ ನೋಡಬೇಡಿ, ಎಜುಕೇಷನ್ನ ಒಂದು ಕೆರಿಯರ್ ರೀತಿ ನೋಡಬೇಡಿ. ಓಕೆ, ಸೊ ಒಂದು ಮನಿ ರೀತಿ ನೋಡಬೇಡಿ. ಜಸ್ಟ್ ಥಿಂಕ್ ಇಟ್ ಆಸ್ ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್ ಯೋರ್ ಕ್ಯಾರೆಕ್ಟರ್, ಬಿಲ್ಡಿಂಗ್ ಯೋರ್ ಸೆಲ್ಫ್ ಸ್ಟೂಡೆಂಟ್ಸ್. ಸೊ ಆಗ ಮಾತ್ರ ಎಜುಕೇಷನ್ ಇಂದ ಒಂದು ನಿಮಗೆ ಒಂದು ಒಳ್ಳೆ ಥ್ರಿಲ್ ಸಿಗ್ತಾ ಹೋಗುತ್ತೆ. ಸೊ ಎವ್ರಿ ಟೈಮ್ ಯು ವಿಲ್ ಎಂಜಾಯ್ ದ ಪ್ರೊಸೆಸ್. ಸೊ ಬಿದ್ರಾ ಓಕೆ ಅಮ್ಮ, ಲೈಫಲ್ಲಿ ಬೀಳಬೇಕು, ಪರವಾಗಿಲ್ಲ ಬೀಳೋಣ, ಆ್ಯಂಡ್ ಮತ್ತೆ ಹೇಳ್ಬೇಕು, ಅದನ್ನು ಮರಿಬಾರ್ದು ನಾನು ಅನ್ನೋದನ್ನು ನಿಮ್ಮ ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಫೈನ್, ದೆನ್ ಯು ವಿಲ್ ಡೆಫಿನೆಟ್ಲಿ ರೀಚ್ ದ ಗ್ರೇಟೆಸ್ಟ್ ಹೈಟ್ಸ್ ಇನ್ ಲೈಫ್. ಸ್ಟೂಡೆಂಟ್ಸ್, ತುಂಬ ಜನ ಚೆನ್ನಾಗಿ ಓದ್ತಾ ಇರ್ತಾರೆ, ಬಟ್ ದೇ ಹ್ಯಾವ್ ನಾಟ್ ಬಿಲ್ಡ್ ದ ಕ್ಯಾರೆಕ್ಟರ್. ಧೈರ್ಯವಾಗಿ ಮಾತಾಡೋದಕ್ಕೆ ಬರಲ್ಲ ಅವ್ರಿಗೆ. ಸೊ ದೇ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ದೆಮ್ ಸೆಲ್ಫ್ಸ್. ಯಾವಾಗಲೂ ಒಂದು ಮೀಟಿಂಗಲ್ಲಿ ಕೂತ್ಕೊಂಡಾಗ ಇನ್ ಫ್ಯೂಚರ್ ನಾಲೆಡ್ಜ್ ಎಷ್ಟಿದ್ರೆ ಏನು ಉಪಯೋಗ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಏನು ಉಪಯೋಗ, ಹೌದಲ್ಲ? ರೈಟ್. ಸೊ ಅದರಿಂದ ನಿಮ್ಗೆ ಎಷ್ಟೇ ನಾಲೆಡ್ಜ್ ಇದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ನಾವು ಕಲಿಬೇಕಾಗತ್ತೆ. ಸೊ ಸ್ಟೂಡೆಂಟ್ಸ್, ವೆನ್ ಎವರ್ ಯು ಗೆಟ್ ಚಾನ್ಸ್, ಟ್ರೈ ಟು ಟೀಚ್ ಸಮ್ ಒನ್. ಯಾವಾಗ ಚಾನ್ಸ್ ಸಿಗುತ್ತೆ ನಿಮ್ಗೆ ಏನು ಗೊತ್ತಿದೆ ಅದನ್ನು ಹೇಳ್ಕೊಳೋಕೆ ಟ್ರೈ ಮಾಡಿ. ಕ್ಲಾಸಲ್ಲಿ ಕೂತಿರ್ತೀರಾ, ಕ್ಲಾಸಲ್ಲಿ ಯಾವುದೋ ಒಂದು ಕ್ವಶನ್ ಕೇಳ್ತಾರೆ, ಸೊ ಟ್ರೈ ಟು ರೈಸ್ ಯುವರ್ ಹ್ಯಾಂಡ್ಸ್. ಎಸ್, ಐ ನೋ ದಿಸ್ ಕ್ವಶನ್, ಐ ನೋ ದಿಸ್ ಆನ್ಸರ್, ಐ ನೋ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ನಿಂತ್ಕೊಂಡು ಹೇಳಿ. ತಪ್ಪು ಸರಿ ನೆಕ್ಸ್ಟ್, ಫಸ್ಟ್ ನೀವು ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಬೇಕು. ಆ್ಯಂಡ್ ತಪ್ಪಾದರೆ ಯಾಕೆ ತಪ್ಪಾಯಿತು ಅಂತ ಗೊತ್ತಾಗುತ್ತೆ. ಕಲ್ಕೊಳ್ಳೋದು ಏನಿದೆ, ಏನೂ ಇಲ್ಲ ಲೈಫಲ್ಲಿ, ಹೌದಲ್ಲ? ರೈಟ್. ಆ್ಯಂಡ್ ಸರಿ ಹೋದರೆ ಫೀಲ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಕಂಟಿನ್ಯೂ ದ ಪ್ರೊಸೆಸ್. ಆ್ಯಂಡ್ ಕೆಲವು ಟೈಮಲ್ಲಿ ನಿಮಗೆ ಹೇಳೋದಕ್ಕೆ ಬರೋದಿಲ್ಲ, ಆಗ ಗೊತ್ತಾಗುತ್ತೆ, ಓಕೆ ಸೊ ಇದೀಗ ನನಗೆ ಗೊತ್ತಾಗ್ತಾ ಇದೆ, ನಾನು ಸಬ್ಜೆಕ್ಟ್ನ ಕಲ್ತಿದ್ದೀನಿ, ಬಟ್ ಹೇಳೋದು ಹೇಗೆ ಅಂತ ಗೊತ್ತಿಲ್ಲ. ಆ್ಯಂಡ್ ದೆರ್ ಈಸ್ ಸರ್ಟನ್ ಥಿಂಗ್ಸ್ ವಿಚ್ ಐ ಆಮ್ ಲ್ಯಾಗಿಂಗ್ ಹಿಯರ್ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಓದ್ತಾ ಇರಬೇಕು. ಆ್ಯಂಡ್ ಡು ನಾಟ್ ಸ್ಟಾಪ್ ದ ಪ್ರೊಸೆಸ್ ಸ್ಟೂಡೆಂಟ್ಸ್. ಯಾಕಂದರೆ ಒಂದು ತಿಂಗಳಾದಮೇಲೆ ನನಗೆ ಸ್ವಲ್ಪ ಮೋಟಿವೇಶನ್ ಕಡಿಮೆ ಆಗುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಈಗ. ಆ್ಯಂಡ್ ಕಂಪ್ಯಾರಿಸನ್ ಶುರು ಆಗಿಬಿಡುತ್ತೆ. ಇಟ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್. ಇನ್ನೂ ನನ್ನ ಫ್ರೆಂಡ್ ನೋಡ್ತೀನಿ, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತಾ ಇದ್ದೀನಿ, ನಾನು ಇಷ್ಟೆಲ್ಲ ಓದ್ತಾ ಇದ್ದೀನಿ, ಬಟ್ ಐ ಆಮ್ ನಾಟ್ ಏಬಲ್ ಟು ಗೆಟ್ ದ ಮಾರ್ಕ್ಸ್ ಆಸ್ ಹಿಮ್ಸೆಲ್ಫ್. ಯು ಡೋಂಟ್ ನೋ ಸ್ಟೂಡೆಂಟ್ಸ್ ಹೌ ಮಚ್ ಎಫರ್ಟ್ ಈಸ್ ಪುಟಿಂಗ್ ಅಟ್ ಹೋಮ್. ನಿಮಗೆ ಗೊತ್ತಿಲ್ಲ ಅದು. ಸೊ ನಿಮಗೆ ಕಾಣಿಸಲ್ಲ. ಈ ಮೇ ಬಿ ಫೇಕಿಂಗ್, ಅಥವಾ ನಿಮ್ಗೆ ಹೇಳ್ದೇ ಇರ್ಬೋದು, ಅಥವಾ ಈ ಮೇ ಬಿ ಸ್ಮಾರ್ಟ್ ಇನಫ್, ಅವ್ರ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರ್ಬೋದು. ರೈಟ್. ಸೊ ಅದರಿಂದ ಇನ್ನೊಬ್ಬರನ್ನ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ನಿಮ್ಮ ಗೋಲ್ ಏನಿದೆ, ಸೊ ನಿಮ್ಮ ಗೋಲ್ ನಿಮ್ಮ ಓನ್ ರೇಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಟ್ ಈಸ್ ಜಸ್ಟ್ ಯುವರ್ ಓನ್ ರೇಸ್. ಅಕ್ಕಪಕ್ಕ ಸಾವಿರಾರು ಜನ ಓಡ್ತಿರ್ತಾರೆ, ಬಟ್ ಅವ್ರನ್ನ ನೋಡ್ಕೊಂಡು ನೀವು ಓಡಿದ್ರೆ ನಿಮ್ಮ ಟ್ರ್ಯಾಕ್ ನಿಮಗೆ ಕಾಣಿಸೋದಿಲ್ಲ. ಸೊ ಅದರಿಂದ ನಿಮ್ಮ ಟ್ರ್ಯಾಕ್ ಏನಿದೆ ಅದನ್ನು ಗಮನ ಕೊಡಿ. ಬಿಲೀವ್ ಯುವರ್ ಪ್ರೊಸೆಸ್. ಏನು ಮಾಡ್ತಾ ಇದ್ದೀರಾ ನೀವು ಅದನ್ನು ನಂಬಬೇಕು. ಆ್ಯಂಡ್ 1 or 2 ಟೆಸ್ಟ್ ಇಂಪ್ರೂವ್ ಆಗ್ತಿಲ್ಲ ಮಾರ್ಕ್ಸ್ ಅಂತಂದರೆ ಯು ನೀಡ್ ಟು ಚೇಂಜ್ ದ ಸ್ಟ್ರಾಟಜಿ. ಯು ನೀಡ್ ಟು ಕನ್ಸಲ್ಟ್ ಯುವರ್ ಟೀಚರ್ಸ್, ಯು ನೀಡ್ ಟು ಕನ್ಸಲ್ಟ್ ಯುವರ್ ಬೆಸ್ಟ್ ಫ್ರೆಂಡ್ಸ್, ಸೊ ಯು ನೀಡ್ ಟು ಕನ್ಸಲ್ಟ್ ಯುವರ್ ಪೇರೆಂಟ್ಸ್. ಸೊ ಅವರು ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಚೇಂಜ್ ಯುವರ್ ಸ್ಟ್ರಾಟಜೀಸ್, ಚೇಂಜ್ ದ ವೇ ಯು ಆರ್ ಸ್ಟಡಿಯಿಂಗ್. ಸೊ ಇದೆಲ್ಲ ಮಾಡಿಕೊಂಡು ಸ್ಟೂಡೆಂಟ್ಸ್ ಪ್ರಿಪರೇಷನ್ಸ್ ಚೆನ್ನಾಗಿ ಮಾಡ್ಕೊಂಡು ಬರಬೇಕು. ಆ್ಯಂಡ್ ನನ್ನ ಸಜೆಷನ್ ಏನಂತಂದರೆ, ಸ್ಟಿಕ್ ಆನ್ ಟು ದ ಬೇಸಿಕ್ ಕಾನ್ಸೆಪ್ಟ್ಸ್.
ಸೊ ಅವ್ರು ಎಲ್ಲರೂ ಇದನ್ನೇ ಹೇಳ್ತಾರೆ ಸ್ಟೂಡೆಂಟ್ಸ್, ಎಲ್ಲ ಫ್ಯಾಕಲ್ಟೀಸ್ಗಳು ಕೂಡ ಇದೇ ಹೇಳ್ತಾರೆ, ಏನಂತ, ಸ್ಟಿಕ್ ಆನ್ ಟು ದ ಬೇಸಿಕ್ಸ್. ಏನಂಗಂದ್ರೆ ಸ್ಟೂಡೆಂಟ್ಸ್ ಡೆಫಿನೇಷನ್ಸ್ಗಳನ್ನ ಗಮನ ಕೊಡ್ಬೇಕು ನೀವು. ಡೆಫಿನೇಷನ್ಸ್ ಆರ್ ದ ಸೋಲ್ ಆಫ್ ದಿ ಪರ್ಟಿಕ್ಯುಲರ್ ಚಾಪ್ಟರ್. ನೀವು ಆ ಡೆಫಿನೇಷನ್ನೇ ಬಿಟ್ಬಿಡ್ತಾ ಇದ್ದೀರಾ ಅಂತಂದರೆ ಅಲ್ಲಿರೋ ಏನು ಹೇಳಕ್ಕೆ ಹೊರಟಿದೆ ಡಚಾಪ್ಟರ್ ಅದನ್ನೇ ಬಿಟ್ಬಿಟ್ಟಂಗೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಈ ತಪ್ಪು ಮಾಡ್ತಾರೆ, ಪ್ರಾಬ್ಲಮ್ಸ್ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ. 10th ಮುಗ್ದೋಯ್ತ್ಕೊಂಡ್ರು ಅದೆಲ್ಲ. ಯು ಕಾಂಟ್ ಡೂ ಲೈಕ್ ದಟ್ ಎನಿಮೋರ್. ಸೊ ತುಂಬ ಸ್ಕೂಲ್ಗಳಲ್ಲಿ ಇದನ್ನು ತಪ್ಪಾಗಿ ಹೇಳ್ಕೊಡ್ತಾರೆ, ಬಟ್ ಐ ಕಾಂಟ್ ಬ್ಲೇಮ್ ದೆಮ್. ಯಾಕಂದರೆ ನಿಮ್ಗಿನ್ನೂ ಕೆಪಾಸಿಟಿ, ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬೆಳೆದಿರೋದಿಲ್ಲ. ಬಟ್ ಎಷ್ಟು ದಿನ ಬೆಳೆದಿಲ್ಲ ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಅಂತ ಅನ್ಕೊಳಕ್ಕೆ ಸಾಧ್ಯ? ಸೊ ಯು ನೀಡ್ ಟು ಸ್ಟಾರ್ಟ್ building your own understanding capabilities, own way of learning. ಓಕೆ, ಸೊ ಅದರಿಂದ ಸ್ಟೂಡೆಂಟ್ಸ್ ನೀವುಗಳು ಅದನ್ನೆಲ್ಲ ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಖಂಡಿತ ಫೇಲ್ ಆಗ್ತೀರಿ. ಫೇಲ್ ಅಂತಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ನ್ಯೂಮರಿಕಲ್ಸ್. ಐ ಆಮ್ ಟೆಲಿಂಗ್ ದಟ್ 35, 40 ಬರುತ್ತೆ ಔಟ್ ಆಫ್ 100 ಅಂತ ನಾನು ಹೇಳ್ತಾ ಇಲ್ಲ. ನೀವು ಏನು ಅಂದ್ಕೊಂಡಿದ್ರೆ ಅದನ್ನು ನೀವು ಮಾಡೋಕ್ಕಾಗಲ್ಲ. ಸೊ ದಿಸ್ ವಿಲ್ ಬಿ ದ ಪ್ರಾಬ್ಲಮ್. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಚ್ ಈಸ್ ಬೆಸ್ಟ್ ಫಾರ್ ಯು. ಯಾವ ಟೈಮಲ್ಲಿ ಓದಿದ್ರೆ ಒಳ್ಳೇದು ನನಗೆ, ಎಷ್ಟು ನಿದ್ದೆ ಮಾಡಿದ್ರೆ ಒಳ್ಳೇದು ನನಗೆ, ನಾನು ಏನು ಟಿ ವಿಲಿ ನೋಡಬಾರ್ದು, ನಾನು ಟಿ ವಿ ಆನ್ ಮಾಡಿದಾಗ ಏನೋ ನೋಡಬಾರ್ದು, ನಾನು ಎಷ್ಟೊತ್ತು ಕೂತ್ಕೊಂಡು ಓದಿದಾಗ ಎಷ್ಟು ಬ್ರೇಕ್ ಬೇಕು ನನಗೆ, ಫಾರ್ ಎವ್ರಿ 40 ಮಿನಿಟ್ಸ್ಗೆ 5 ನಿಮಿಷ ಬ್ರೇಕ್ ಬೇಕಾ, ಅಥವಾ ಎವ್ರಿ 1 ಅವರ್ಗೆ ನನಗೆ ಬ್ರೇಕ್ ಬೇಕಾ? ಸೊ ಇದೆಲ್ಲ ನಿಮಗೆ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಓದೋಕ್ಕೆ ಕೂತಾಗ ಕೆಲವರಿಗೆಲ್ಲ ಮ್ಯೂಸಿಕ್ ಕೇಳೋ ಅಭ್ಯಾಸ ಇರುತ್ತೆ. ಇಟ್ ಈಸ್ ಅ ವರ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್. ಲೈಟ್ ಮ್ಯೂಸಿಕ್ ಇಟ್ಸ್ ಫೈನ್, ಬಟ್ ವೆನ್ ದರ್ ಆರ್ ಲಿರಿಕ್ಸ್ ಇನ್ ಇಟ್ ದೆನ್ ಇಟ್ ಈಸ್ ಅ ಪ್ರಾಬ್ಲಮ್. ಲಿರಿಕ್ಸ್ ಬಂದಾಗ ಲಿರಿಕ್ಸ್ ಕಡೆ ಗಮನ ಕೊಡ್ತೀರಾ, ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ. ಸೊ ಒಂದು ಸೈಲೆಂಟ್ ರೂಮಲ್ಲಿ ಕೂತ್ಕೊಂಡು ಓದಿ. ಇಟ್ ಈಸ್ ಅ ಬೆಸ್ಟ್ ವೇ ಟು ಲರ್ನ್ ಥಿಂಗ್ಸ್ ಇನ್ ಅ ವೆರಿ ಗುಡ್ ವೇ. ಓಕೆ, ಎಫೆಕ್ಟಿವ್ ವೇಯಲ್ಲಿ ಓದಬೇಕಂತಂದರೆ ಯು ನೀಡ್ ಟು ಬಿ ಅವೇ ಫ್ರಮ್ ಆಲ್ ದ ಡಿಸ್ಟ್ರಾಕ್ಷನ್ಸ್. ಸೊ ಅದರಿಂದ ಸ್ಟೂಡೆಂಟ್ಸ್ ನಿಮ್ಮ ಮೊಬೈಲ್ ಯೂಸ್ ಮಾಡ್ತಿದ್ರೆ ಮೊಬೈಲ್ನ ದೂರ ಇಡಿ, ಟಿ ವಿಯಿಂದ ದೂರ ಇಡಿ. ಮನೇಲಿ ಟಿ ವಿ ನೋಡ್ತಾ ಇದ್ರೆ ವಾಲ್ಯೂಮ್ ಕಡೆ ಮಾಡ್ಕೊಳ್ಳೋಕೆ ಹೇಳಿ. ಯುವರ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ವಿತ್ ಇನ್ ನೆಕ್ಸ್ಟ್ 2 years ಯು ನೀಡ್ ಟು ಅಚೀವ್ ಮೆನಿ ಥಿಂಗ್ಸ್ ಸ್ಟೂಡೆಂಟ್ಸ್. ಸೊ ಇದು ನೆನಪಿರಲಿ ನಿಮಗೆ. ಸೊ ಇದೆಲ್ಲ ಹೇಳ್ತಾ ಸ್ಟೂಡೆಂಟ್ಸ್ ಅಭಿಯಾನ್ ಬ್ಯಾಚಲ್ಲಿ ಏನು ನಡೀತಾ ಇತ್ತು ಅಂತ ಸ್ವಲ್ಪ ರಿಕ್ಯಾಪ್ ಮಾಡ್ತೀನಿ. ಸೊ ಅಭಿಯಾನ್ ಬ್ಯಾಚಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಇದುವರೆಗೂ ಇದುವರೆಗೂ ಸೆಟ್ಟಲ್ಲಿ ನಾನು ನಿಮಗೆ ಕೆಲವು ಬೇಸಿಕ್ ಪ್ರಾಬ್ಲಮ್ಸ್ ಅಂದರೆ ಬೋರ್ಡ್ ಸಿಲೆಬಸ್ ಪ್ರಾಬ್ಲಮ್ಸ್ ಮಾಡಿ KCET ಪ್ರಾಬ್ಲಮ್ಸ್ ಕೂಡ ಮಾಡಿದೆ. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈಟ್? ಆ್ಯಂಡ್ ನಿಮ್ಮ ಇಂಟರಾಕ್ಷನ್ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ. ಸೊ ನೀವೇನು ಕಲ್ತಿದ್ದೀರಾ ಸ್ಟೂಡೆಂಟ್ಸ್ ಅದನ್ನು ಕೂಡ ಹೇಳ್ಬೇಕಾಗತ್ತೆ. ಓಕೆ, ಸೊ ನೀವು ಏನು ಕಲ್ತಿದ್ದೀರಾ ಅದನ್ನು ನಮಗೆ ಮೆನ್ಷನ್ ಮಾಡಬೇಕು. ಅದರ್ವೈಸ್ ಸ್ಟೂಡೆಂಟ್ಸ್ ಇಟ್ ವಿಲ್ ಬಿ ಅ ವೆರಿ ಬಿಗ್ ಪ್ರಾಬ್ಲಮ್ ಫಾರ್ ಅಸ್. ಸೊ ನೀವೇನು ಕಲಿತಿದ್ದೀರಾ ಅಂತ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ, ನಿಮ್ಗೇನು ಡೌಟ್ಸ್ ಇದೆ ಅಂತ ನೀವೇನಾದ್ರು ಮೆನ್ಷನ್ ಮಾಡಲಿಲ್ಲ ಅಂತಂದರೆ ದೆನ್ ನಮಗೆ ಗೊತ್ತಾಗಲ್ಲ ನಿಮಗೆ ಹೇಗೆ ರೀಚ್ ಆಗಬೇಕಂತ. ಸೊ ದೇರ್ ಶುಡ್ ಬಿ ಅ ಇಂಟರಾಕ್ಷನ್ ಸ್ಟೂಡೆಂಟ್ಸ್. ವಿ ಆರ್ ನಾಟ್ ಮೀಟಿಂಗ್ ಯು. ನಾವು ನಿಮ್ಮನ್ನು ಮೀಟ್ ಮಾಡ್ತಾ ಇಲ್ಲ, ಫಿಸಿಕಲಿ ವಿ ಆರ್ ನಾಟ್ ಮೀಟಿಂಗ್ ಯು, ರೈಟ್? ಸೊ ಅದರಿಂದ ನಿಮಗೆ ಏನು ಅರ್ಥ ಆಗ್ತಾ ಇದೆ, ಏನು ಅರ್ಥ ಆಗ್ತಾ ಇಲ್ಲ ಅದನ್ನು ನೀವು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಟ್ ವಿಲ್ ಬಿ ಅ ಕ್ರೈಮ್ ಇಫ್ ಯು ಜಸ್ಟ್ ಸಿ ದ ಕ್ಲಾಸ್ ಆ್ಯಂಡ್ ಜಸ್ಟ್ ಗೋ ಅವೇ. ಯಾಕಂದರೆ ನಮ್ಮ ಕಡೆಯಿಂದ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದಿರುತ್ತೆ ಸ್ಟೂಡೆಂಟ್ಸ್. ಆ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದು ಯಾವಾಗ, ನೀವು ಅದನ್ನು ಏನೇ ಇರಲಿ, ವಾಟ್ ಎವರ್ ಇಟ್ ಈಸ್, ಡು ನಾಟ್ ಗೆಟ್ ಫಿಯರ್. ನೀವು ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ, ಬಟ್ ನಿಮ್ಮ ಕಮೆಂಟ್ಸ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ಅದರಿಂದ ನೀವು ದಿನ ವಿಡಿಯೋಸ್ ನೋಡಿದ್ಮೇಲೆ ಸೊ ಏನಾದರೂ ನಿಮ್ಮ ಅನಿಸಿಕೆಗಳು ಹೇಳೋದಿದ್ರೆ ದಯವಿಟ್ಟು ಹೇಳಿ. ಆ್ಯಂಡ್ ಡು ನಾಟ್ ಲೂಸ್ ಮೋಟಿವೇಶನ್. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಸೊ ನೆವರ್ ಲೂಸ್ ಯುವರ್ ಮೋಟಿವೇಶನ್. ಕೀಪ್ ಆನ್ ಸ್ಟ್ರೈವಿಂಗ್ ಹಾರ್ಡ್. Determination is the best or is the key for all the success. Remember this. Okay, so now we shall continue with functions. Today I am going to discuss about some problems on relations, and then now I am starting the functions, some functions and their graphs. So we are going to discuss what do you mean by function, and we are also going to discuss the graphs today. So now first, in the last class we have just ended up with some problems, and we need to complete those problems first. So we shall complete those, and before that what we discussed in the previous class I am just going to recall it now. So first thing is we learnt about Cartesian product. So what is Cartesian product? The Cartesian product is nothing but it is given by A cross B. So A cross B is nothing but which is equal to A comma B such that A belongs to the first element and B belongs to the second element. So this is how we are writing the Cartesian product. So how the elements look like? Elements ಯಾವ ರೀತಿ ಕಾಣಿಸುತ್ತೆ ಇಲ್ಲಿ? Pair, ordered pair ರೀತಿ ಕಾಣಿಸುತ್ತೆ. So I told you this is called as ordered pairs. This is called as ordered pair. So ಇಲ್ಲಿ ಏನು ಬರಿತಾ ಇದ್ದೀನಿ ಇದನ್ನ ordered pair ಅಂತ ಕರಿತೀವಿ. So I told you why we call this as ordered pair. I have just mentioned you this.
Why we call this a ordered pair? Because we have got two elements there, so we call pair. Why order? Order anta yak mention ಮಾಡಿದೀವಿ ಇಲ್ಲಿ ಯಾಕಂದ್ರೆ first element comes to first set and second element comes to second set. So first element belongs to the first set and second element belongs to the second set. There is a particular order in it. So we are not writing the elements as we wish. We are writing the elements based on certain property. And what is that property? The first element belongs to the first set, that is A, and the second element belongs to the second set, that is B. So based on this property we are writing the elements. This is called as what? Cartesian product. And next we came to know number of subsets of Cartesian product. So number of subsets. Okay, first we shall know number of elements of A cross B. Number of elements of A cross B is equal to P into Q if n of A equals to P and n of B equals to Q. So this is the next important note we need to know. Next thing is we learnt about number of subsets. Number of subsets of A cross B. So number of subsets of A cross B is equal to 2 power P into Q. So this is what we learnt in the previous class. Next we learnt about relations. And we came to know that namagu gottaytu relations andre enu anta. So relations means what? Relations means it is a subset of relation R from a set non-empty set A. Relation R from a non-empty set A. Relation R from a non-empty set. Relation R from a non-empty set A. Relation R from a non-empty set A to a non-empty set B. To a non-empty set B. Relation R from a non-empty set A to a non-empty set B is a subset of A cross B. Is a subset of A cross B. Nenpirli. So idralli nanu relation R from a non-empty set A to a non-empty set B anta barita idini antandre here I write R is a subset of A cross B. Suppose if I write now relation R is a subset from relation R from a non-empty set B to non-empty set A. ಇಲ್ಲಿ A to B ಅಂತ ಬರೆದಿದ್ದೀನಿ. ನಾನು ಇದ್ರ B to A ಅಂತ ಚೇಂಜ್ ಮಾಡಿದ್ದಿದ್ರೆ ಆಗ R is a subset of what? B cross A. ಇದನ್ನು ಮರಿಬಾರ್ದು. Okay, so writing the first set and the second set is very important here. Now after this we discussed about number of relations from A to B. Number of relations from A to B. So number of relations from A to B is equal to students 2 power P into Q. So already ಹೇಳ್ದಂಗೆನೆ students ಇದ್ರಲ್ಲಿ ನೋಡಿ. So it's a subset. Relation R is a subset. So ಎಷ್ಟು subsets ಇರುತ್ತೆ ಒಂದು ರಿಲೇಷನ್ ಅಲ್ಲಿ? there are 2 power PQ subsets. ಹೌದಲ್ಲ? ಹಾಗಾದ್ರೆ ಆ subsets ಎಲ್ಲ ಏನಾಗುತ್ತೆ? ರಿಲೇಷನ್ಸ್ ಆಗುತ್ತೆ. ಸೊ ಅದರಿಂದ ನಮಗೆ ಮೇಜರ್ ಆಗಿ ಗೊತ್ತಾಗಬೇಕಾಗಿರೋದು ಇದರಲ್ಲಿ ರಿಲೇಷನ್ಸ್ ಬೇರೆ ಅಲ್ಲ, ರಿಲೇಷನ್ಸ್ ಆಫ್ A cross B ಬೇರೆ ಅಲ್ಲ, subsets of A cross B ಬೇರೆ ಅಲ್ಲ. both are same. Relation of A cross B is equal to subsets of A cross B. Remember that. Relation of A cross B is equal to subsets of A cross B. Please remember that, students. So now here, after learning about number of relations from A to B, we discussed about domain, range and codomain. Domain, range and codomain. Is that right? So what do you mean by domain here? Domain means it is a set of all first element. It is the set of all first elements. So ಪೂರ್ತಿ ಹೇಳೋದಕ್ಕೆ ಹೋಗಲ್ಲ, just first elements ಅಂತ ಹೇಳ್ತೀನಿ. It's a set of all first elements. It's a set of all first elements in R, in the relation R. So ಯಾವ್ದು ಫಸ್ಟ್ ಎಲಿಮೆಂಟ್ಸ್ ಬರುತ್ತೆ ಅದನ್ನ ಒಂದು ಆರ್ಡರ್ ಪೇರ್ ಅಲ್ಲಿ ಅದೆಲ್ಲಾನು ಕೂಡ ಒಂದು ಸೆಟ್ ಮಾಡ್ಕೊಳ್ತೀನಿ. that will be your domain. Okay, so what is range then? Range is nothing but it is the set of all second elements. It is a set of all second elements of the ordered pair. It is a set of all second elements of the ordered pair in relation R, of the ordered pairs in the relation R from a non-empty set to non-empty set A to non-empty set B. And idralli codomain andrenu? If R is a subset of A cross B,
If R is a subset of A cross B, then B is the codomain here. Then B is the codomain. So these are the major things which we discussed in the previous class. So we discussed about the Cartesian product, we discussed about the relations, we discussed domain, range as well as the codomain, and we have discussed some problems also. ಕೆಲವು ಪ್ರಾಬ್ಲಮ್ಸ್ ಗಳನ್ನ ಕೂಡ ನಾವು ಇಲ್ಲಿ ಓದಿದೀವಿ. ಸೊ ಇಷ್ಟೆಲ್ಲಾನು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. And now we shall start doing more problems on this. Yes. So define a relation R on the set n of natural numbers. So ಇದರಲ್ಲಿ define a relation R on the set n of natural numbers ಅಂತಂದ್ರೆ it means that R is a subset of n cross n. R is a subset of n cross n means what? R is a subset of n cross n ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಕೂಡ n ಅಲ್ಲಿ ಇರುತ್ತೆ, ಸೆಕೆಂಡ್ ಎಲಿಮೆಂಟ್ ಕೂಡ n ಅಲ್ಲಿ ಇರುತ್ತೆ. ಅಂದ್ರೆ ಮೀನಿಂಗ್ ಏನಂತಂದ್ರೆ ಇದರಲ್ಲಿ ನೋಡಿ, ಎಸ್ ಇಲ್ಲಿ ಬರೆದಿದ್ದಾರಲ್ವಾ. ಸೊ ಎಕ್ಸ್ ಕಾಮ ವೈ ಅಂತ ಬರೆದ್ರೆ ಬೋತ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಅದಾದ್ಮೇಲೆ ಇಲ್ಲಿರೋ ಪ್ರಾಪರ್ಟಿ ಬರಿತೀವಿ, ಏನದು? ಸೊ ವಿ ರೈಟ್ ದ ಪ್ರಾಪರ್ಟಿ ಇಯರ್. ಎಸ್, ವಾಟ್ ಇಸ್ ದಟ್ ಪ್ರಾಪರ್ಟಿ? ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ 5. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡಿದಾರಲ್ವಾ, ಇದನ್ನು ಮೆನ್ಷನ್ ಮಾಡಿಲ್ಲ ಅಂತಂದ್ರು ಇಟ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ವಿ ಆರ್ ಟೇಕಿಂಗ್ ಎಲಿಮೆಂಟ್ಸ್ ಫ್ರಮ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ ಮೆನ್ಷನ್ ಮಾಡಿದ್ರೆ ಅಂತ ಸಾಕು, ಇದೊಂದು ಮೆನ್ಷನ್ ಮಾಡಿದ್ರೆ ಸಾಕು, ಆರ್ ಇಸ್ ಅ ರಿಲೇಷನ್ ಆನ್ ಸೆಟ್ ಎನ್ ಅಂತ ಮೆನ್ಷನ್ ಮಾಡಿದ್ರೆ ಸಾಕು. ಆಗ ಇಟ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ಬೋತ್ ಫಸ್ಟ್ ಅಂಡ್ ಸೆಕೆಂಡ್ ಎಲಿಮೆಂಟ್ಸ್ ವಿಲ್ ಬಿ ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಇದನ್ನ ಮೆನ್ಷನ್ ಮಾಡಲೇಬೇಕಂತ ರೂಲ್ಸ್ ಏನಿಲ್ಲ. ಇವನ್ ದೋ ಇಫ್ ದೇ ಹ್ಯಾವ್ ನಾಟ್ ಮೆನ್ಷನ್ ದಿಸ್, ದೆನ್ ಆಲ್ಸೋ ಇಟ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬೋತ್ ದ ಫಸ್ಟ್ ಅಂಡ್ ಎಲಿಮೆಂಟ್ ಶುಡ್ ಬಿ ಕನ್ಸಿಡರ್ಡ್ ಫ್ರಮ್ ದ ನ್ಯಾಚುರಲ್ ನಂಬರ್ಸ್. Okay, and what are the different conditions they are given? Yes, so here they are telling that x is less than 4 anta helta idare. X is less than 4. So first we shall write the roster form of this, that is what they have asked here. So r is equal to students, here major thing is x comma y belongs to n, that is natural numbers, and x is less than 4. So x is a natural number and x less than 4 means what? Eni andre ಈ ತರ ಅಂದ್ರೆ ಸ್ಟೂಡೆಂಟ್ಸ್ ಎಕ್ಸ್ ನ್ಯಾಚುರಲ್ ನಂಬರ್ ಕೂಡ ಆಗಿರುತ್ತೆ ಅಂಡ್ ಇಟ್ ಇಸ್ ಲೆಸ್ ದನ್ 4 ಆಲ್ಸೋ. ಸೊ ಇಟ್ ಮೀನ್ಸ್ ದಟ್ ಎಕ್ಸ್ ಕ್ಯಾನ್ ಟೇಕ್ಸ್ ದ ವ್ಯಾಲ್ಯೂಸ್ 1 2 3, ಯಾಕಂದ್ರೆ 1 2 3 ಆರ್ ದ ನ್ಯಾಚುರಲ್ ನಂಬರ್ಸ್. ಸೊ 1 2 3 ನ್ಯಾಚುರಲ್ ನಂಬರ್ಸ್ ಆಗಿದೆ ಅಂಡ್ ಲೆಸ್ ದನ್ 4 ಆಗಿದೆ. ಸೊ ಹಾಗಾದ್ರೆ ಮೊದಲನೇ ಎಲಿಮೆಂಟ್ 1. ಓಕೆ, ಸೊ ಮೊದಲನೇ ಆರ್ಡರ್ಡ್ ಪೇರಲ್ಲಿ ಮೊದಲನೇ ಎಲಿಮೆಂಟ್ 1, ಎರಡನೇ ಆರ್ಡರ್ಡ್ ಪೇರಲ್ಲಿ ಮೊದಲನೇ ಎಲಿಮೆಂಟ್ 2 ಅಂಡ್ ಮೂರನೇ ಆರ್ಡರ್ಡ್ ಪೇರಲ್ಲಿ ಮೊದಲನೇ ಎಲಿಮೆಂಟ್ ಏನು 3. ಓಕೆ, ಐ ಕಾಂಟ್ ಪುಟ್ 4 ಇಯರ್, ಯಾಕಂದ್ರೆ ನಾನು ಏನು ಫಸ್ಟ್ ವ್ಯಾಲ್ಯೂ ಬರೀತೀನಿ ಅದು ಎಕ್ಸ್ ಆಗಿರುತ್ತೆ ಅಂಡ್ ಎಕ್ಸ್ ಶುಡ್ ಬಿ ಲೆಸ್ ದನ್ 4. ಓಕೆ, ಸೊ ಇಯರ್ ಇಫ್ ಐ ಪುಟ್ ಎಕ್ಸ್ ಈಕ್ವಲ್ಸ್ ಟು 1 ಇಯರ್, ಎಕ್ಸ್ ಈಕ್ವಲ್ಸ್ ಟು 1 ಪ್ಲಸ್ 5 is to 6. ಸೊ ಇಯರ್ ಐ ಗೆಟ್ 6. ನೆಕ್ಸ್ಟ್ ಇಫ್ ಐ ಪುಟ್ ಎಕ್ಸ್ ಈಕ್ವಲ್ಸ್ ಟು 2, what I get 7, and x equals to 3 I get 8. So this is the relation I get, students. And they are asking what is the domain and range here. As I have told, domain is nothing but it is a set of all first elements. It is a set. First of all, it is a set. It is a set of all first elements. It is a set of all first elements in the ordered pair or of the ordered pairs. In the set of all first elements of the ordered pair in the relation R. ಹೌದಲ್ಲ, ಈ ರಿಲೇಷನ್ ಆರ್ ಅಲ್ಲಿ ಆರ್ಡರ್ಡ್ ಪೇರ್ಸ್ ಏನಿದೆ ಅದ್ರದ್ದು ಫಸ್ಟ್ ಎಲಿಮೆಂಟ್ಸ್ ತಗೋಬೇಕು. ಯಾವುದೇ ತಗೊಳ್ತೀನಿ? 1 2 3. ಓಕೆ, ಅಂಡ್ ವಾಟ್ ಇಸ್ ದ ರೇಂಜ್ ಹಿಯರ್? ರೇಂಜ್ ಇಸ್ ಇಟ್ ಇಸ್ ಅ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್. ಸೆಕೆಂಡ್ ಎಲಿಮೆಂಟ್ಸ್ ಯಾವ್ದಿದೆ? 6 7 8 ಇದೆ, ರೈಟ್. ಸೊ ದೀಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ದಿ ರೇಂಜ್ ಆರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ವಿ ಶಾಲ್ ಮೂವ್ ಫರ್ದರ್. Yes, they are asking the next question. They are giving the next question here. That is a equals to 1 2 3 5 and b equals to 4 6 9. And define a relation R on a set from A to B ಅಂತ ಕೊಟ್ಟಿದ್ದಾರೆ. So from A to B ಅಂದ್ರೆ ಏನು? R is a subset of A cross B. R is a subset of A cross B ಅಂದ್ರೆ meaning ಏನು? What does this mean? This means that there are two elements and here the x belongs to the first set A and y belongs to the second set B. This is what is very important. ಮೊದಲ ಎಲಿಮೆಂಟ್ ಎಲ್ಲ ಎಕ್ಸ್ ಎ ಇಂದ ತಗೋಬೇಕು ಅಂಡ್ ಎರಡನೇ ಎಲಿಮೆಂಟ್ ಇಂದ ಬಿ ಇಂದ ತಗೋಬೇಕು. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿ ಕೇರ್ಫುಲ್ ಹಿಯರ್. ಅಂಡ್ ಹಿಯರ್ ಎಸ್, ಸೊ ದೇ ಆರ್ ಗಿವಿಂಗ್ ದ ರಿಲೇಷನ್ ಆರ್. ಸೊ ವಾಟ್ ಈಸ್ ರಿಲೇಷನ್ ಆರ್ ಸ್ಟೂಡೆಂಟ್ಸ್ ಹಿಯರ್? ಆರ್ ಈಕ್ವಲ್ಸ್ ಟು ದ ಸೆಟ್ ಆಫ್ ಆಲ್ ಎಕ್ಸ್ ಕಾಮ ವೈ such that R equals to the set of all x comma y such that the difference between x and y is odd. Okay, so the difference between x and y is odd. The difference between x and y is odd. Okay, so ಇಷ್ಟು ಹೇಳಿದಾರಲ್ವಾ, ರೈಟ್? ಓಕೆ, ಅಂಡ್ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಇದನ್ನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಕ್ಲಿಯರ್ ನನಗೆ ಗೊತ್ತಿರುತ್ತೆ.
ಓಕೆ, ಸೊ ವೈ ಬಿಲಾಂಗ್ಸ್ ಟು ಬಿ. ಯಾಕಂದ್ರೆ ಆಲ್ರೆಡಿ ಅವರೇ ಹೇಳ್ಬಿಟ್ಟಿದ್ದಾರೆ ರಿಲೇಷನ್ ಆರ್. ಸೊ ಡಿಫೈನ್ ರಿಲೇಷನ್ ಫ್ರಮ್ ಎ ಟು ಬಿ ಅಂತ ಹೇಳಿರೋದ್ರಿಂದ ಆರ್ ಇಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಅದರಿಂದ ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಎ ಅಲ್ಲಿ ಇರುತ್ತೆ, ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಬಿ ಅಲ್ಲಿ ಇರುತ್ತೆ. ಓಕೆ, ಇದನ್ನು ಮೆನ್ಷನ್ ಮಾಡಿಲ್ಲ ಅಂದ್ರೂ ಕೂಡ ಸ್ಟೂಡೆಂಟ್ಸ್ ಏನೂ ತೊಂದರೆ ಇಲ್ಲ. ಇಫ್ ದೇ ಹ್ಯಾವ್ ಟೋಲ್ಡ್ ದಿಸ್ ಲೈನ್, then it is clearly understood that the first element should be taken from A and the second element should be taken from B. Now here I need to write this in roster form. So what are the first elements I have got? The first element is 1. Now I need to choose a second element. But while choosing second element, ನಾನು ಈಗ ಎರಡನೇ ಎಲಿಮೆಂಟ್ನ ತಗೋಬೇಕು. ಬಟ್ ಆ ಎರಡನೇ ಎಲಿಮೆಂಟ್ನ ತಗೋಬೇಕಾದ್ರೆ ಈ ಕಂಡೀಷನ್ನ ಅಬ್ಸರ್ವ್ ಮಾಡಬೇಕು. ಏನು? both the difference of x and y is odd. So when the difference of any two numbers will be odd? ಯಾವಾಗ ಎರಡು ಎಲಿಮೆಂಟ್ಗಳನ್ನ ಸಬ್ರಾಕ್ಟ್ ಮಾಡಿದ್ರೆ ಅದು ಆಡ್ ನಂಬರ್ ಸಿಗುತ್ತೆ. ಯಾವಾಗ ಸ್ಟೂಡೆಂಟ್ಸ್? only when both the numbers are odd. Only when one is odd and one is even. ಹೌದಲ್ಲ? only when one element is odd and the other element is even. ಸೊ ಒಂದು ಎಲಿಮೆಂಟ್ ಆಡ್ ಆಗಿ ಇನ್ನೊಂದು ಎಲಿಮೆಂಟ್ ಈವನ್ ಆದರೆ ಅದೆರಡನ್ನೂ ಸಬ್ರಾಕ್ಟ್ ಮಾಡಿದ್ರೆ ಖಂಡಿತ ನಮ್ಗೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ಆಡ್ ನಂಬರ್ ಸಿಗುತ್ತೆ. Got it? So difference of two odd numbers and difference of two even numbers is even number, but difference of an odd number and an even number is odd number. ಎರಡು ಈವನ್ ನಂಬರ್ನ ಸಬ್ರಾಕ್ಟ್ ಮಾಡಿದ್ರೆ ಈವನ್ ನಂಬರ್ ಸಿಗುತ್ತೆ, ಎರಡು ಆಡ್ ನಂಬರ್ನ ಸಬ್ರಾಕ್ಟ್ ಮಾಡಿದ್ರೆ ಈವನ್ ನಂಬರೇ ಸಿಗುತ್ತೆ. ಓಕೆ, 3 - 5 ಎಷ್ಟಾಯಿತು? -2. ಸೊ ಇಟ್ ಇಸ್ ಅ ಆಡ್ ನಂಬರ್, ಈವನ್ ನಂಬರ್. ಹೌದಲ್ಲ? ಅದೇ ಒಂದು ಆಡ್ ನಂಬರ್ ಜೊತೆ ಒಂದು ಈವನ್ ನಂಬರ್ನ ಸಬ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಆನ್ಸರ್ ಸಿಗುತ್ತೆ? ಆಡ್ ನಂಬರ್ ಸಿಗುತ್ತೆ. ಹಾಗಾದರೆ ಇಲ್ಲಿ 1 ಅನ್ನೋದು ಆಡ್ ಆಗಿದೆ. ಸೊ 1 ಜೊತೆಗೆ ಯಾವ್ದು ಪೇರ್ ಆಗಬೇಕು? ಈವನ್ ನಂಬರ್ ಪೇರ್ ಆಗಬೇಕು. ಯಾವ್ದು ಪೇರ್ ಆಗ್ಬೋದು ಇಲ್ಲಿ? ವಿಚ್ ಆರ್ ದ ಈವನ್ ನಂಬರ್ಸ್ ಹ್ಯಾವ್ ಗಾಟ್ ಹಿಯರ್? 4 and 6. ಸೊ 1 ಜೊತೆಗೆ 4 ಪೇರ್ ಮಾಡ್ಕೋಬೋದು, 1 ಜೊತೆಗೆ 6ನ ಪೇರ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಯಾವ ಎಲಿಮೆಂಟ್ ತೊಗೊಳ್ಳೋಣ? ಇದರಲ್ಲಿ 2 ತೊಗೊಳ್ಳೋಣ. ಸೊ 2 ತೊಗೊಂಡಾಗ, ಸೊ 2 ಈಸ್ ಆನ್ ಈವನ್ ನಂಬರ್. 2 ಈಸ್ ಆನ್ ಈವನ್ ನಂಬರ್. ನನಗೆ ಗೊತ್ತಿದೆ 2 ಈವನ್ ನಂಬರ್ ಆದಮೇಲೆ ಅದ್ರ ಜೊತೆಗೆ ಬರೋ ಪೇರ್ ಆಡ್ ನಂಬರ್ ಆಗಬೇಕು. ಯಾಕಂದರೆ ಡಿಫ್ರೆನ್ಸ್ ಬಿಟ್ವೀನ್ ಅನ್ ಆಡ್ ನಂಬರ್ ಆ್ಯಂಡ್ ಅನ್ ಈವನ್ ನಂಬರ್ ಇಸ್ ಆಲ್ವೇಸ್ ಆಡ್. ನನಗೆ ಬೇಕಾಗಿರೋದು ಆಡ್ ನಂಬರ್ ಅಲ್ವಾ? ಹಂಗಾರೆ 2 ಜೊತೆಗೆ ಏನು ಹಾಕೋಬೋದು ಸ್ಟೂಡೆಂಟ್ಸ್? ನಾನು ಇದು 9 ಹಾಕೋಬೋದು. ರೈಟ್, ನೆಕ್ಸ್ಟ್ 3 ಅಂತ ಬಂತು. 3 ಈಸ್ ಅನ್ ಆಡ್ ನಂಬರ್. ಸೊ 3 ಜೊತೆಗೆ ಯಾವುದಾದ್ರು ಪೇರ್ ಆಗ್ಬೋದು? 4 ಪೇರ್ ಆಗ್ಬೋದು. ರೈಟ್, ಅದೇ ರೀತಿ 3 ಜೊತೆಗೆ 6 ಪೇರ್ ಆಗ್ಬೋದು. ನೆಕ್ಸ್ಟ್ 5. ಸೊ 5 ಜೊತೆಗೆ ಯಾವ್ದು ಪೇರ್ ಆಗುತ್ತೆ? 9 ಪೇರ್ ಆಗುತ್ತೆ, ಬಿಕಾಸ್ 5 ಇಸ್ ಅ ಆಡ್ ನಂಬರ್. ರೈಟ್, ಸೊ ದೀಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್, ಆಫ್ ದ ರಿಲೇಷನ್ ಆರ್. These are the elements of the relation R, or these are the ordered pairs of the relation R. I hope you have understood, students. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ಸೊ ದ ಫಿಗರ್ ಶೋಸ್ ಅ ರಿಲೇಷನ್ ಬಿಟ್ವೀನ್ ದ ಸೆಟ್ಸ್ P and Q. ರೈಟ್ ದಿಸ್ ರಿಲೇಷನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಸೊ ಇದನ್ನ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀಬೇಕಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಫಸ್ಟ್ P ಮತ್ತು Q ಏನು ಅಂತ ನೋಡೋಣ. ಸೊ ಗಿವನ್ P ಈಕ್ವಲ್ಸ್ ಟು, P ಈಕ್ವಲ್ಸ್ ಟು ಏನೇನು ಕೊಟ್ಟಿದ್ದಾರೆ ಎಲಿಮೆಂಟ್ಸ್ ಇದರಲ್ಲಿ? ದೇ ಆರ್ ಗಿವನ್ 5, 6, 7. And what they have given? Q equals to 3, 4, 5. Right? So first I need to write this in set builder form. Set builder form ಬರೆಯೋಣ. Set builder form ಅಂದ್ರೆ ಏನು ಬರೀಬೇಕು? ಫಸ್ಟ್ ಎಲಿಮೆಂಟ್ಸ್ ಯಾವ ರೀತಿ ಬರುತ್ತೆ ಅಂತ ಬರೀಬೇಕು. ಹೌದಲ್ಲ? ಫಸ್ಟ್ ಇಸ್ ಹೌ ದ ಎಲಿಮೆಂಟ್ ಲುಕ್ ಲೈಕ್, ದೆನ್ ದ ಕೋಲನ್, ದೆನ್ ದ ಪ್ರಾಪರ್ಟಿ. ಏನು ಪ್ರಾಪರ್ಟಿ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ? ಫಸ್ಟ್ ಥಿಂಗ್ ಇಸ್ ದ ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು P. The first element belongs to P. Right? The first element belongs to P. And the second element belongs to Q. ಹೌದಲ್ಲ? ಮೊದಲನೇ ಎಲಿಮೆಂಟ್ ಯಾವತ್ತು P ಅಲ್ಲಿ ಇರುತ್ತೆ ಆ್ಯಂಡ್ ಎರಡನೇ ಎಲಿಮೆಂಟ್ ಯಾವತ್ತು Q ಅಲ್ಲಿ ಇರುತ್ತೆ. ಅದು ನಮಗೆ ಗೊತ್ತಿದೆ, ಯಾಕಂದರೆ ದೇ ಆರ್ ರೈಟ್ ಟೆಲಿಂಗ್ ಬಿಟ್ವೀನ್ ದ ಸೆಟ್ಸ್ P ಆ್ಯಂಡ್ Q ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ P ಇಸ್ ದ ಫಸ್ಟ್ ಸೆಟ್ ಆ್ಯಂಡ್ Q ಇಸ್ ದ ಸೆಕೆಂಡ್ ಸೆಟ್. ರೈಟ್, ಆ್ಯಂಡ್ ಮೊದಲನೇ ಎಲಿಮೆಂಟ್ಸ್ ಎಲ್ಲ P ಇಂದ ತಗೊಳ್ತೀವಿ, ಎರಡನೇ ಎಲಿಮೆಂಟ್ಸ್ ಎಲ್ಲ Q ಇಂದ ತಗೊಳ್ತೀವಿ. ದಿಸ್ ಇಸ್ ದ ಫಸ್ಟ್ ಥಿಂಗ್. ಸೊ ವಾಟ್ ಈಸ್ ದ ನೆಕ್ಸ್ಟ್ ರೂಲ್ ಐ ನೀಡ್ ಟು ಸಿ ಯರ್? ಸೊ 5 ಮತ್ತು 3 ಇದೆ ಸ್ಟೂಡೆಂಟ್ಸ್. ಸೊ 5 ಮತ್ತು 3 ಡಿಫ್ರೆನ್ಸ್ ಎಷ್ಟಿದೆ? ದೇರ್ ಇಸ್ ಅ ಡಿಫ್ರೆನ್ಸ್ ಆಫ್ 2. ಓಕೆ, ಸೊ ನಾನೇನಾದರೂ ಸ್ಟೂಡೆಂಟ್ಸ್ ಇಲ್ಲಿ x ಈಕ್ವಲ್ಸ್ ಟು ಅಂತ ಬರೆದ್ರೆ y ಪ್ಲಸ್ 2 ಅಂತ ಬರಿತೀನಿ. ಯಾಕಂದರೆ y Q ಇನ್ ತಗೋತೀನಲ್ವ ನಾನು, 3 yಗೆ 3 ವ್ಯಾಲ್ಯೂ 3 ಹಾಕ್ತೀನಿ. 3 + 2 ಎಷ್ಟು ಬಂತು? 5 ಬಂತಲ್ವಾ? ನೆಕ್ಸ್ಟ್ ಇಲ್ಲಿ yಗೆ 4 ತೊಗೊಳ್ತೀನಿ. 4 + 2 ಎಷ್ಟು ಸ್ಟೂಡೆಂಟ್ಸ್? 6 ಬಂತು. ಆ್ಯಂಡ್ yಗೆ 5 ತೊಗೊಳ್ತೀನಿ. 5 + 2 ಎಷ್ಟು ಬಂತು? 7 ಬಂತು. ರೈಟ್, ಸೊ ಹಿಯರ್ ಐ ವಿಲ್ ಕ್ಲೋಸ್ ದಿಸ್. ದಿಸ್ ಇಸ್ ದ ವಾಟ್ ದ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ದ ರಿಲೇಷನ್ ಆರ್. ಏನಿಲ್ಲಿ ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಏನಿಲ್ಲಿ ಆರೋ ಡಯಾಗ್ರಾಮ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಈ ಆರೋ ಡಯಾಗ್ರಾಮ್ ಪ್ರಕಾರ ನಾನು ಈ ರೀತಿ ಒಂದು ಸೆಟ್ ಬಿಲ್ಡರ್ ಫಾರ್ಮ್ನ ಬರ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನೇನು ಬೇಕು? ಎಲಿಮೆಂಟ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತ ಬರೀಬೇಕು. ನೆಕ್ಸ್ಟ್ ಎಲಿಮೆಂಟ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತ ಬರೆದ್ಮೇಲೆ ಎಲಿಮೆಂಟ್ಸ್ ಎಲ್ಲಿದೆ ಅಂತ ಬರೀಬೇಕು. ಸೊ ಎಲಿಮೆಂಟ್ಸ್ ಎಲ್ಲಿಂದ ತಗೊಳ್ತೀನಿ? ಫಸ್ಟ್ ಎಲಿಮೆಂಟ್ P ಇಂದ ತಗೊಳ್ತೀನಿ, ಸೆಕೆಂಡ್ ಎಲಿಮೆಂಟ್ Q ಇಂದ ತಗೊಳ್ತೀನಿ. ಓಕೆ, ಆ್ಯಂಡ್ ಈ ಫಸ್ಟ್ ಎಲಿಮೆಂಟ್ ಬರಬೇಕಂದ್ರೆ ಸೆಕೆಂಡ್ ಎಲಿಮೆಂಟ್ಗೆ ಎಷ್ಟು ಆ್ಯಡ್ ಮಾಡಬೇಕು? 2 ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಇದನ್ನು ಈ ರೀತಿಯೇ ಬರೀಬೇಕು ಅಂತೇನಿಲ್ಲ. ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಇನ್ ದಿಸ್ ಫಾರ್ಮ್ ಆಲ್ಸೋ ಸ್ಟೂಡೆಂಟ್ಸ್. ಈ ರೀತಿಯೂ ಬರೀಬೋದು. ಸೆಟ್ ಆಫ್ ಆಲ್ x, y ಸಚ್ ದ್ಯಾಟ್ x ಬಿಲಾಂಗ್ಸ್ ಟು
x belongs to p, y belongs to q. ಓಕೆ, ಸೊ ಇದಾದ್ಮೇಲೆ y ಈಕ್ವಲ್ಸ್ ಟು x ಮೈನಸ್ 2 ಈ ರೀತಿನೂ ಬರೀಬೋದು ಸ್ಟೂಡೆಂಟ್ಸ್, ಏನು ತಪ್ಪೇನಿಲ್ಲ. ಸೊ ಬೋತ್ ಆರ್ ಸೇಮ್. ಅರ್ಥ ಆಗ್ತಿದ್ಯಾ? ಬೋತ್ ಆರ್ ಸೇಮ್ ಸ್ಟೂಡೆಂಟ್ಸ್. ಇಲ್ಲ ಈ ರೀತಿನಾದ್ರೂ ಬರೀರಿ, ಇಲ್ಲ ಈ ರೀತಿನಾದ್ರೂ ಬರೀರಿ, ಬೋತ್ ಆರ್ ಎಕ್ಸಾಕ್ಟ್ಲಿ ಸೇಮ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ ದಿಸ್ ಇಸ್ ಐ ನೀಡ್ ಟು ರೈಟ್ ದ ರೋಸ್ಟರ್ ಫಾರ್ಮ್. ಸೊ ರೋಸ್ಟರ್ ಫಾರ್ಮ್ ಆಫ್ ದಿಸ್ ಸಿಂಪಲ್ ಅಲ್ವಾ, 5 ಜೊತೆಗೆ 3 ಅಷ್ಟೇ. ಸೊ 5 ಜೊತೆಗೆ 3, ನೆಕ್ಸ್ಟ್ 6 ಜೊತೆಗೆ 4, ನೆಕ್ಸ್ಟ್ ಸ್ಟೂಡೆಂಟ್ಸ್ 7 ಜೊತೆಗೆ 5, ಇಷ್ಟೇ ಅಲ್ಲ, ರೈಟ್? ಓಕೆ, ಸೊ ನೆಕ್ಸ್ಟ್ ದ ಡೊಮೇನ್. ಸೊ ಡೊಮೇನ್ ಏನಾಗಿದೆ ಸ್ಟೂಡೆಂಟ್ಸ್ ಇದರಲ್ಲಿ? ವಾಟ್ ಇಸ್ ದ ಡೊಮೇನ್ ಇಯರ್? ಸೊ ಡೊಮೇನ್ ಇಸ್ ದ ಥರ್ಡ್ ಕ್ವಶನ್ ಇಯರ್. ದ ಥರ್ಡ್ ಒನ್ ಇಸ್, yes, the third one is domain. So domain is a set of all first elements. Which are the first elements? 5, 6, 7, right? And range. So what is the range here? Range is nothing but the set of all second elements. Which are the second elements? 3, 4, 5. So I write 3, 4, 5. Okay, fine. So we shall continue the next question with the next question, students. Yes. So here R is a relation on set A. R is a relation on set A means what? R is a subset of A cross A. So how the elements look like here? Here the elements look like this, that is x comma y ಅಥವಾ a comma b ಅಂತ ಬರೆದಿದ್ದಾರಲ್ಲಿ. yes, they are written a comma b, ಹೌದಲ್ಲ? So here they are written a comma b such that a belongs to, sorry, a comma b both belongs to a ಅಲ್ವಾ, right? a comma b both belongs to a here. a comma b belongs to a, and what is the rule they have kept here? So b is exactly divisible by a. So b is exactly divisible by a. b is exactly divisible by a. Yeah, this is what they are giving here. So now first I need to write this in roster form. So first solution barana, let me write this in roster form. Students, the element b andre second element, the second element plays very important role here. ಎರಡನೇ ಎಲಿಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಎರಡನೇ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಇಂದ ಕರೆಕ್ಟಾಗಿ ಡಿವೈಡ್ ಆಗುತ್ತೆ ಅಂದ್ರೇನು? ದ ರಿಮೈಂಡರ್ ಇಸ್ 0, ಹೌದಲ್ವಾ? ದ ರಿಮೈಂಡರ್ ಇಸ್ 0. ಸೊ ಹಾಗಾದ್ರೆ ಇಲ್ಲಿ ನಾನು ಇಫ್ ಐ ರೈಟ್ ದ ಸೆಕೆಂಡ್ ಎಲಿಮೆಂಟ್, ವಿಚ್ ಇಸ್ ದ ಸೆಕೆಂಡ್ ಎಲಿಮೆಂಟ್ ಹಿಯರ್? ಸಿ, ಬೋತ್ ದ ಫಸ್ಟ್ ಎಲಿಮೆಂಟ್ ಅಂಡ್ ಸೆಕೆಂಡ್ ಎಲಿಮೆಂಟ್ ಆರ್ ಟೇಕನ್ ಫ್ರಮ್ ದಿಸ್ ಓನ್ಲಿ, ಹೌದಾ? ಸೊ ಫಸ್ಟ್ ಎಲಿಮೆಂಟ್, ಸಾರಿ, ಸೆಕೆಂಡ್ ಎಲಿಮೆಂಟ್ 1 ಅಂತ ಬರೆದ್ರೆ ದಿಸ್ ವಿಲ್ ಬಿ ಬಿ. ಸೊ ಇದು ಬಿ ಆದ್ರೆ 1 is divisible by what? 1 is divisible by 1 itself, ಹೌದಾ? ರೈಟ್. ಸೊ ಅದರಿಂದ ಸ್ಟೂಡೆಂಟ್ಸ್ 1,1 ವಿಲ್ ಬಿ ದ ಪೇರ್ ಫಾರ್ ಮಿ. 1,1 ವಿಲ್ ಬಿ ದ ಪೇರ್. ಸೊ ಇದು ಮುಗೀತು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಯಾವ್ದು ತಗೋಬಹುದು ಇಲ್ಲಿ? 2. 2 is divisible by what? 1, and 2 is divisible by what? 2. ಅರ್ಥ ಆಗ್ತಿದ್ಯಾ? ಹೇಗೆ ಓದ್ತೀವಿ ಇಲ್ಲಿ? 2 is exactly divisible by 1, 2 is exactly divisible by 2. This is how we read. ನೆಕ್ಸ್ಟ್ ಸ್ಟೂಡೆಂಟ್ಸ್ ಯಾವುದಿದೆ? 3 ಇದೆ. We have got 3 here. So 3 ಅಂದ್ರೆ 3 is exactly divisible by 1. Next 3 is exactly divisible by 3. ಮುಗಿತಲ್ವಾ? ರೈಟ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ 4 ಬರೋಣ. ರೈಟ್, 4 is exactly divisible by 1. ನೆಕ್ಸ್ಟ್ 4 is exactly divisible by 2. and next ಏನು ಬರೀಬೇಕು? 4 is exactly divisible by 4. ರೈಟ್. and the last one is 6. So 6 ಅಂತ ಬಂದಾಗ 6 is exactly divisible by 1. Next 6 is exactly divisible by 2. Next 6 is exactly divisible by 3. Right, 6 is exactly divisible by 3. And lastly, what I get here? Lastly 6 is exactly divisible by 6. 6 is exactly divisible by 6. So this is the roster form. This is the roster form of the given set or given relation. So next, idrali I need to write the domain. So I need to write the domain here. So if you observe the domain here, the set of all first elements. 1, yes, 1 is the first element. Right, next 1 ಮುಗಿತು 2. ರೈಟ್, ಮತ್ತೆ 1 ಬಂದಿದೆ, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ಬರಿಬೋದು. ನೆಕ್ಸ್ಟ್ ಇಲ್ಲಿ 4 ಬರುತ್ತೆ. ನೆಕ್ಸ್ಟ್ ಇನ್ಯಾವ್ದು ಬರುತ್ತೆ? 4 ಆದಮೇಲೆ 6 ಬರುತ್ತೆ. ರೈಟ್, ಆ್ಯಂಡ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ರಿಪೀಟೆಡ್. ರಿಮೆಂಬರ್ ದ್ಯಾಟ್. 1, 2, 3, 4, 6. ಆ್ಯಂಡ್ ರೇಂಜ್. ಸೊ ವಾಟ್ ಈಸ್ ದ ರೇಂಜ್ ಹಿಯರ್? ರೇಂಜ್ ಇಸ್, ಎಸ್, ವಿ ಕ್ಯಾನ್ ಅಬ್ಸರ್ವ್. ಐ ಹವ್ ಗಾಟ್ 1 ಇಯರ್, 1 ಬಂದಿದೆ. ನೆಕ್ಸ್ಟ್ 2 ಇದೆ. ರೈಟ್, ನೆಕ್ಸ್ಟ್ 3 ಇದೆ. ಅಬ್ಸರ್ವ್ ಮಾಡಿದ್ರೆ 4 ಕೂಡ ಇದೆ, 6 ಕೂಡ ಇದೆ. These are all the second elements. So the domain and range is nothing but the set A itself. Here domain ಕೂಡ ಇದೆ, range ಕೂಡ ಇದೆ. What is the codomain? Since R is subset of A cross A, here what is the codomain? Codomain is also the same thing. That is the set A itself. ಅರ್ಥ ಆಗಿದೆ ಅಲ್ಲ? Okay, fine. So we shall continue further. Determine the domain and range of the relation R defined by. ನೋಡಿ,
ಇದರಲ್ಲಿ ರಿಲೇಷನ್ ಅಷ್ಟೇ ಕೊಟ್ಟಿದ್ದಾರೆ, ಹೌದಾ? ಸೊ ರಿಲೇಷನ್ ಯಾವ ರೀತಿ ಕಾಣಿಸುತ್ತೆ? ಈ ರೀತಿ ಕಾಣಿಸುತ್ತೆ. ದಿಸ್ ಇಸ್ ದ ರೂಲ್ ದೇ ಹ್ಯಾವ್ ಗಿವನ್. ದಿಸ್ ಇಸ್ ದ ರೂಲ್ ದೇ ಹ್ಯಾವ್ ಗಿವನ್ ಎಕ್ಸ್ ಕಾಮ ಎಕ್ಸ್ ಪ್ಲಸ್ ವೈ ಅಷ್ಟೇ. ಫಸ್ಟ್ ಎಲಿಮೆಂಟಲ್ಲಿ ಇರುತ್ತೆ, ಸೆಕೆಂಡ್ ಎಲಿಮೆಂಟಲ್ಲಿ ಇರುತ್ತೆ ಅಂದರೆ ಯಾವುದ್ರ ಬಗ್ಗೆನೂ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಏನೇನು ಹೇಳಿದ್ದಾರೆ ಇಲ್ಲಿ? ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕಂಡೀಷನ್? ಕಂಡೀಷನ್ ಇಷ್ಟೇ, ಎಕ್ಸ್ ಕಾಮ ಎಕ್ಸ್ ಪ್ಲಸ್ ವೈ. ದಿಸ್ ಇಸ್ ದ ಕಂಡೀಷನ್ ಆ್ಯಂಡ್ ದಿಸ್ ಇಸ್ ದ what a rule or what rule or condition they are telling where the elements need to be taken from. So the elements need to be taken from this particular set. Asta. Okay, and then we shall see what we get here. Relation R. So relation R equals to, ನೋಡಿ ಫಸ್ಟ್ ಎಲಿಮೆಂಟ್ಸ್ ಹಾಕೊಳ್ತಾ ಬರೋಣ. ಯಾಕಂದರೆ ಫಸ್ಟ್ ಎಲಿಮೆಂಟ್ಸ್ ಏನು ಕೊಟ್ಟಿದ್ದಾರೆ? ಎಕ್ಸ್ 0 ಕೊಡೋಣ ಫಸ್ಟ್, ನೆಕ್ಸ್ಟ್ 1, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ ಇನ್ನೇನಿದೆ 3 ಆದಮೇಲೆ 4 ಮತ್ತು 5 ಇದೆ, ರೈಟ್? ಸೊ ವಿ ಹ್ಯಾವ್ ಗಾಟ್ 4 ಆ್ಯಂಡ್ ದೆನ್ 5. So these are the elements I get in the in the ordered pairs. ಈ ordered pairs ಅಲ್ಲಿ ಮೊದಲ ಎಲಿಮೆಂಟ್ ಈ ರೀತಿ ಆಗಿರುತ್ತೆ. ಸೊ 0 ಕೊಟ್ಟಾಗ, ಇಲ್ಲಿಗೆ 0 ಕೊಟ್ಟಾಗ 0 plus 5 is what? 0 plus 5 is 5 itself. ನೆಕ್ಸ್ಟ್ 1 ಕೊಡ್ತೀನಿ, ಇಲ್ಲಿ 1 ಕೊಟ್ಟಾಗ ಏನು ಬರುತ್ತೆ? 1 plus 5 is 6. ನೆಕ್ಸ್ಟ್ 2 ಕೊಟ್ಟಾಗ 7, 3 ಕೊಟ್ಟಾಗ 8, 4 ಕೊಟ್ಟಾಗ 9, ರೈಟ್? ಆ್ಯಂಡ್ 5 ಕೊಟ್ಟಾಗ 10 ಬರುತ್ತೆ. Okay, so this is the set which we get, or this is the relation R which we get based on this condition. So now I need to write the domain and range. So we know that domain ಮತ್ತು range ಅಂದ್ರೆ ಏನು? So the domain is here the set of all first elements. What are the set of all first elements? 0, 1, 2, 3, 4, 5. Okay, and the range R. So range R is what? The range is the set of all second elements. Which are the second elements? 5, 6, 7, 8, 9, 10. Okay, so this is what I get as the domain and range. Now we shall continue further. Okay, so now again they are giving the same condition, x ಮತ್ತು x cube ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ R is a relation on which subset, on which Cartesian product ಅಂತ ಕೊಟ್ಟಿಲ್ಲ. R is a subset of which Cartesian product ಅಂತ ಕೊಡ್ತಾ ಇಲ್ಲ. R is a subset of which Cartesian product ಅಂತ ಕೊಡ್ತಾ ಇಲ್ಲ. ಸೊ ಅದರಿಂದ ಸ್ಟೂಡೆಂಟ್ಸ್ ನನಗಿದ್ರಲ್ಲಿ ಎಲ್ಲ ಎಲಿಮೆಂಟ್ಸ್ ಇಷ್ಟೇ ನಾನು ನೋಡಬೇಕಾಗಿದೆ. ಏನು ಎಲಿಮೆಂಟ್ಸ್ ಯಾವ ರೀತಿ ಕಾಣಿಸುತ್ತೆ? ಆರ್ಡರ್ಡ್ ಪೇರ್ ರೀತಿ ಕಾಣಿಸುತ್ತೆ. ಆ್ಯಂಡ್ ಎಕ್ಸ್ ಅನ್ನೋದು ಎಲ್ಲಿಂದ ತಗೊಳ್ತಾ ಇದ್ದೀನಿ? ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10. ಸೊ ಹಾಗಾದರೆ ಇದನ್ನು ಮತ್ತೆ ನಾನು ರೀರೈಟ್ ಮಾಡಿದ್ರೆ, ಸಪೋಸ್ ಐ ರೀರೈಟ್ ದಿಸ್ R ಈಕ್ವಲ್ಸ್ ಟು ಏನು ಬರಿಬೋದು? ದ ಸೆಟ್ ಆಫ್ ಆಲ್ ಎಕ್ಸ್ ಕಾಮ ಎಕ್ಸ್ ಕ್ಯೂಬ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ವಾಟ್? ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10. ವಾಟ್ ಆರ್ ದಿ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10? 2, 3, 5, 7. ದೀಸ್ ಆರ್ ದಿ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10, ರೈಟ್? ಸೊ ಹಾಗಾದರೆ ಇದು ರೋಸ್ಟರ್ ಫಾರ್ಮ್. therefore roster form of R is R equals to, yeah, first ಇಲ್ಲಿ 2 ಹಾಕೋಣ, ಹೌದಾ? ಫಸ್ಟ್ ಐ ಶಲ್ ಪುಟ್ 2, ನೆಕ್ಸ್ಟ್ ಏನು ಹಾಕ್ಬೋದು? 3, ನೆಕ್ಸ್ಟ್ 5 and then finally 7. So these are the first elements which I get. And what is the second element? 2 cube. 2 cube is what? 8. Next 3 cube is 27. 5 cube is 125. 7 cube is 343. Right? So this is the roster form of the given relation R. So now we shall move further. So they are given, yes, A equals to and B equals to. So students, find the number of relations. ನೋಡಿ ಇದರಲ್ಲಿ ಏನಾಗಿದೆ? R is a subset of A cross B. ಹೌದಾ? ಹಾಗಾದರೆ ಸ್ಟೂಡೆಂಟ್ಸ್ ನಂಬರ್ ಆಫ್ ರಿಲೇಷನ್ಸ್ ಎಷ್ಟು ಬರುತ್ತೆ? ನಂಬರ್ ಆಫ್ ರಿಲೇಷನ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್ ಸ್ಟೂಡೆಂಟ್ಸ್? 2 ಪವರ್ n of A into n of B. ಹೌದಾ? ದಿಸ್ ಇಸ್ ವಾಟ್ ಐ ಗೆಟ್. ನೆನಪಿರ್ಬೇಕಲ್ವಾ ನಿಮ್ಗಿದು? ರೈಟ್. ಸೊ ಸ್ಟೂಡೆಂಟ್ಸ್ ಹಾಗಾದರೆ ಇದರಲ್ಲಿ ಗಿವನ್, ವಾಟ್ ಈಸ್ ಗಿವನ್? ಗಿವನ್ n of A. Given n of A equals to 3, n of B equals to 2. Therefore, number of relations from A to B. Therefore, number of relations from A to B. Number of relations from A to B, which is equal to 2 power n of A. 2 power n of A into n of B. 2 power n of A into n of B, which is equal to 2 power 3 into 2. What is 2 power 3 into 2? It is nothing but 2 power 6. So 2 power 6 anta baradru tappeniಲ್ಲ. ಇದನ್ನ 64 ಅಂತ ಬರೋದು ತಪ್ಪೇನಿಲ್ಲ. It is left to you. Okay, so 2 power 6 ಅಂತ ಇಟ್ಟರು ಏನು ತಪ್ಪಿಲ್ಲ ಸ್ಟೂಡೆಂಟ್ಸ್. If you want, you can convert this into the number, numerical value, that is 64. Okay, fine. So we shall move further. Yes. So the students here, R be the relation on set Z.
ಆನ್ ಝೆಡ್ ಅಂತ ಹೇಳಿದ್ದಾರೆ. ಅಂದರೆ ಆರ್ ಇಸ್ ಸಬ್ಸೆಟ್ ಆಫ್ ಝೆಡ್ ಕ್ರಾಸ್ ಝೆಡ್. ಅಂದರೆ ಫಸ್ಟ್ ಎಲಿಮೆಂಟ್ ಮತ್ತು ಸೆಕೆಂಡ್ ಎಲಿಮೆಂಟ್ ಎರಡೂ ಕೂಡ ಝೆಡ್ಡಲ್ಲಿ ಇರಬೇಕು. ದಿಸ್ ದ ಕಂಡೀಷನ್. ಓಕೆ, ಸೊ ಹಾಗಾದರೆ ಸ್ಟೂಡೆಂಟ್ಸ್ ಏನು ಕೊಡ್ತಾ ಇದ್ದಾರೆ ಇದರಲ್ಲಿ? ಡಿಫೈನ್ಡ್ ಬೈ ಆರ್ ಈಕ್ವಲ್ಸ್ ಟು ಎ ಕಾಮ ಬಿ ಆ್ಯಂಡ್ ಎ ಕಾಮ ಬಿ ಬಿಲಾಂಗ್ಸ್ ಟು ಝೆಡ್, ಎ ಮೈನಸ್ ಬಿ ಇಸ್ ಅನ್ ಇಂಟೀಜರ್. ಸ್ಟೂಡೆಂಟ್ಸ್ ಯಾವುದೇ ಎರಡು ಇಂಟೀಜರ್ ತಗೊಳ್ಳಿ, ಅದನ್ನು ಸಬ್ರಾಕ್ಟ್ ಮಾಡಿ, ಮತ್ತೆ ಏನು ಸಿಗುತ್ತೆ? ಇಂಟೀಜರ್ ಸಿಗುತ್ತೆ. 2 minus 3 minus 1 is an integer. 5 minus 3 2 is an integer. 70 minus 100 minus 30 is an integer. ಸೊ ಅಂದರೆ ಯಾವುದೇ ಎರಡು ನಂಬರ್ನ ಅಥವಾ 0 minus 5 is an integer. ಸೊ ಯಾವುದೇ ಎರಡು ಇಂಟೀಜರ್ ತಗೊಳ್ಳಿ, ಅದನ್ನು ಸಬ್ರಾಕ್ಟ್ ಮಾಡಿ, ಮತ್ತೆ ಇಂಟೀಜರ್ ಸಿಗುತ್ತೆ ನಿಮಗೆ, ನೋ ಡೌಟ್ ಇಟ್ ಆಲ್. ಹಾಗಾದರೆ ಈ ಸೆಟ್ ಆರ್ ಅಲ್ಲಿ ಏನು ಬರುತ್ತೆ? ಐ ಗೆಟ್ ಎವ್ರಿ ಟೈಮ್ ದ ಇಂಟೀಜರ್ ಇಟ್ ಸೆಲ್ಫ್, ರೈಟ್? So I get every time the integer itself, students, no doubt at all. Avudala, right? And the first element can be occupied by any one of the value A and any one of the value B. Andre students, sumne nimage torisudre R equals to ee ರೀತಿ ಬರ್ತಾ ಹೋಗುತ್ತೆ. 0 ಅಂತ ತಗೊಂಡ್ರೆ 0 ಜೊತೆ 1 ಬರ್ಬೋದು, 0 ಜೊತೆ -1 ಬರ್ಬೋದು, 0 ಜೊತೆ 2 ಬರ್ಬೋದು, 0 ಜೊತೆ -2 ಬರ್ಬೋದು. ಈ ರೀತಿ ಆಗ್ತಾ ಹೋದ್ರೆ 0 ಜೊತೆನೆ ಇನ್ಫೈನೈಟ್ಲಿ ಮೆನಿ ಆರ್ಡರ್ ಪೇರ್ ಸಿಗುತ್ತೆ. ನೆಕ್ಸ್ಟ್ 1 ಬರುತ್ತೆ. ಈ 1 ಜೊತೆಗೆ ಏನು ಬರುತ್ತೆ? ನೆಕ್ಸ್ಟು ಡಾಟ್ ಹಾಕೊಂಡು ಹೋಗ್ತೀನಿ ಸ್ಟೂಡೆಂಟ್ಸ್ ಇಲ್ಲಿ. ಅದೇ ರೀತಿ 1 ಜೊತೆಗೆ ಬಂದರೆ 0 ಬರುತ್ತೆ, 1 ಜೊತೆಗೆ 1 ಬರುತ್ತೆ, 1 ಜೊತೆಗೆ -1 ಬರುತ್ತೆ. ಹೌದಾ? ಆ್ಯಂಡ್ 0 ಜೊತೆಗೆ 0ನೂ ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ, 0 ಜೊತೆಗೆ 0ನೂ ಬರುತ್ತೆ. ಹೌದಲ್ಲ? ಬಿಕಾಸ್ 0 - 0 ಇಸ್ ಆಲ್ಸೋ ಆನ್ ಇಂಟೀಜರ್, ರೈಟ್? ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ 1, -1, 1, -2, 1, 2 ಅದೇ ರೀತಿ ತುಂಬ ಆರ್ಡರ್ಡ್ ಪೇರ್ಸ್ ಬರುತ್ತೆ. ಸೊ ದರ್ ಆರ್ ಇನ್ಫೈನೈಟ್ಲಿ ಮೆನಿ ಆರ್ಡರ್ಡ್ ಪೇರ್ಸ್. ಇಟ್ ಇಸ್ ಅನ್ ಇನ್ಫೈನೈಟ್ ಸೆಟ್. ಸೊ ಇನ್ಫೈನೈಟ್ ಸೆಟ್ ಆದರೆ ಬರೆಯೋಕ್ಕೆ ಸಾಧ್ಯನಾ? ನನಗೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ ಸ್ಟೂಡೆಂಟ್ಸ್. ಸೊ ಜಸ್ಟ್ ಐ ವಿಲ್ ನಾಟ್ ಕನ್ಸಿಡರ್ ದಿಸ್ ಓಲ್ ಥಿಂಗ್. ಇದನ್ನೇನು ಕನ್ಸಿಡರ್ ಮಾಡಲ್ಲ. ಸೊ ಡೊಮೈನ್ ಮತ್ತು ರೇಂಜ್ ಹಂಗಾರೆ ಏನಾಗುತ್ತೆ? ಮೊದಲನೇ ಎಲಿಮೆಂಟ್ ಕೂಡ ಎಲ್ಲಿರುತ್ತೆ ಸ್ಟೂಡೆಂಟ್ಸ್? ಇಂಟೀಜರ್ಸಲ್ಲೇ ಇರುತ್ತೆ. ಎರಡನೇ ಎಲಿಮೆಂಟ್ ಕೂಡ ಇಂಟೀಜರ್ಸ್ ಆಗಿರೋದ್ರಿಂದ ಇದರಲ್ಲಿ ಡೊಮೈನ್ ಮತ್ತು ರೇಂಜ್, ದ ಸೊಲ್ಯೂಷನ್ ಫಾರ್ ದಿಸ್ ಇಸ್ ದ ಬೋತ್ ಡೊಮೈನ್ ಆ್ಯಂಡ್ ರೇಂಜ್. ಬೋತ್ ಡೊಮೈನ್ ಆ್ಯಂಡ್ ರೇಂಜ್ is a set of integers. So domain is equal to z and range is also equal to z. I hope you have understood everything. Fine. So students, idrali, yes. So we have completed the relations now. So relations mugsidivi. Iga students, next functions kadege barana. So we shall start discussing about functions. Yes. So we shall start discussing about students functions and adradu graphs kuda discuss ಮಾಡೋಣ ಇವತ್ತು. Functions. So functions andre ಏನು? What do you mean by functions? Students, function is also nothing but it is a special kind of relation. ನೋಡಿ, ನಾನು ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದ್ದೆ ಸ್ಟೂಡೆಂಟ್ಸ್, ನಿಮಗೆ ನೆನಪಿರ್ಬೋದು. First we discussed about sets and then we discussed about Cartesian product, right? And then we discussed about relations. So I know that when I discussed about Cartesian product, I needed a set because Cartesian product is also a set. And when I discussed about relation, I need to know about the Cartesian product because relation is a subset of Cartesian product. Now, here it is subset. This is subset. I shall just write. Yes, this is a subset. ಇವೆರಡಕ್ಕೂ ಏನಿದೆ ರಿಲೇಷನ್ಶಿಪ್? ಸಬ್ಸೆಟ್. ಇದಕ್ಕೇನು ಕಾರ್ಟಿಷಿಯನ್ ಪ್ರಾಡಕ್ಟ್ ಏನು? ಇಟ್ ಈಸ್ ಆಲ್ಸೋ ಅ ಸೆಟ್. ದಿಸ್ ಈಸ್ ಆಲ್ಸೋ ಅ ಸೆಟ್. ಆಲ್ಸೋ ಅ ಸೆಟ್ ವಿತ್ 2 ಎಲಿಮೆಂಟ್ಸ್. ಹೌದಲ್ಲ? ಇಟ್ ಈಸ್ ಆಲ್ಸೋ ಅ ಸೆಟ್ ವಿತ್ 2 ಎಲಿಮೆಂಟ್ಸ್. ಸೊ ನೆಕ್ಸ್ಟ್ ನಾನೇನಾದರೂ ಇಲ್ಲಿ ಫಂಕ್ಷನ್ ಅಂತ ಬರೆದ್ರೆ, ಸಪೋಸ್ ಇಫ್ ಐ ರೈಟ್ ನಾವು ಫಂಕ್ಷನ್ ಇಯರ್, ಸೊ ಇಯರ್ ಐ ಕ್ಯಾನ್ ಟೆಲ್ ದಟ್ ಇಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್. ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್. ನೋಡಿ, ನಿಮಗೆ ಗೊತ್ತಿದೆ 2 power PQ ಸಬ್ಸೆಟ್ಸ್ ಇದೆ, ಅದೆಲ್ಲನೂ ಕೂಡ ರಿಲೇಷನ್ಸ್ ಅಂತ ಕರಿತೀವಿ. ಆ್ಯಂಡ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ರಿಲೇಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು ಆ್ಯಕ್ಚುಲಿ ಎಲಿಮೆಂಟ್ಸ್ಗಳು ಬರುತ್ತೆ, ಅದರಲ್ಲಿ ಫಿಲ್ಟರ್ ಆಗಿ ನನಗೆ ರಿಲೇಷನಲ್ಲಿ ಬರ್ತಾ ಹೋಗುತ್ತೆ. ಆ್ಯಸ್ ಎಕ್ಸಾಂಪಲ್ ತಗೊಂಡ್ರೆ ನಾನು ನಿಮಗೆ ಸಪೋಸ್ ಎ ಈಕ್ವಲ್ಸ್ ಟು 1 2 3 ಅಂತ ಇಟ್ಕೊಂಡು ಬಿ ಈಕ್ವಲ್ಸ್ ಟು 4 5 ಅಂತ ಇಟ್ಕೊಂಡ್ರೆ, ಓಕೆ, ಸೊ 4 5 ಅಂತ ಇಟ್ಕೊಂಡ್ರೆ ಇದರಲ್ಲಿ ನಾನು ಎ ಕ್ರಾಸ್ ಬಿ ಅಂತ ಬರೆದ್ರೆ ಏನಾಗುತ್ತೆ? ಇದರಲ್ಲಿ ಎ ಕ್ರಾಸ್ ಬಿ ಇಸ್ ನಥಿಂಗ್ ಬಟ್ 1 4
Okay, 1 comma 5. Next 2 comma 4, 2 comma 5, and next year 3 comma 4, 3 comma 5. ಸೊ ಇಷ್ಟು ಎಲಿಮೆಂಟ್ಸ್ಗಳು ಬರುತ್ತೆ, ಹೌದಾ? ಆ್ಯಂಡ್ ಇದರಲ್ಲಿ ನಾನೊಂದು ಏನಾದರೂ ರೂಲ್ಸ್ ಹಾಕೊಂಡ್ರೆ, ದ ರೂಲ್ ಇಸ್ ಲೈಕ್ ದಿಸ್: ಸೆಟ್ ಆಫ್ ಆಲ್ ಎಕ್ಸ್ ಕಾಮ ವೈ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ, ವೈ ಬಿಲಾಂಗ್ಸ್ ಟು ಬಿ ಅಂತ ಬರ್ಕೊಂಡ್ರೆ, ಓಕೆ, ಆ್ಯಂಡ್ ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2. ಓಕೆ, ಸೊ ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3 ಅಂತಲೇ ಹಾಕೋಣ. ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3 ಅಂತ ಹಾಕೊಂಡ್ರೆ ಆಗ ರಿಲೇಷನಲ್ಲಿ ಏನು ಬರುತ್ತೆ? ಸೊ ಎಕ್ಸನ ಎಲಿಮೆಂಟ್ ಏನು ಬರ್ಬೋದು ಈಗ? ಫಸ್ಟ್ 1, ಎಕ್ಸನ ಎಲಿಮೆಂಟ್ 1 ಬಂದರೆ ವೈ ಅನ್ನೋದು ಏನು ಬರುತ್ತೆ? ಸೊ 1 + 3 = 4. ನೆಕ್ಸ್ಟ್ 2 ಹಾಕೊಂಡ್ರೆ 5 ಬರುತ್ತೆ, ಅಷ್ಟೇ ಅಲ್ವಾ ಬರೋದು? ಯಾಕಂದರೆ 3 ಹಾಕೊಂಡ್ರೆ ಇಲ್ಲಿ 5 put 3, 3 + 3 6 ಬರುತ್ತೆ, ವೈ ಈಕ್ವಲ್ಸ್ ಟು 6 ಆಗುತ್ತೆ. ಬಟ್ ವೈ ಈಕ್ವಲ್ಸ್ ಟು 6 ಅನ್ನೋದು ಇಲ್ಲಿಲ್ಲ. ಸೊ ದಿಸ್ ಈಸ್ ವಾಟ್ ಐ ಗೆಟ್. ಸೊ ಏನಾಯ್ತು ಈಗ? ರಿಲೇಷನ್ ಬರಿಬೇಕಾದ್ರೆ ನನಗೆ ಒಂದು ಪ್ರಾಬ್ಲಮ್ ಆಯಿತು. ಏನಂತಂದರೆ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್, ಇದರಲ್ಲಿರೋ ಪ್ರತಿಯೊಂದು ಆರ್ಡರ್ಡ್ ಪೇರ್ಸ್ ಇಲ್ಲಿಂದನೇ ತೊಗೊಂಡಿರೋದು. ನಾನು ರಿಲೇಷನ್ ಆರ್ ಬರಿಬೇಕಾದ್ರೆ ಇದರಲ್ಲಿ ಬರೆದಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಇದರಿಂದನೇ ನಾನು ತೊಗೊಂಡಿರೋದು, ಹೌದಲ್ವಾ? ರೈಟ್, ಇದು ರಿಲೇಷನ್ ಆಯಿತು. ಬಟ್ ಇಟ್ ಇಸ್ ನಾಟ್ ಅ ಫಂಕ್ಷನ್. ದಿಸ್ ಈಸ್ ನಾಟ್ ಅ ಫಂಕ್ಷನ್. ಇಟ್ ಇಸ್ ಅ ರಿಲೇಷನ್, ಬಟ್ ಇಟ್ ಇಸ್ ನಾಟ್ ಅ ಫಂಕ್ಷನ್. ಯಾಕೆ ಫಂಕ್ಷನ್ ಆಗೋದಿಲ್ಲ? ಯಾಕಂದರೆ ಇದರಲ್ಲಿ ಇನ್ನೂ ಕೆಲವು ರೂಲ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡಬೇಕು ಫಂಕ್ಷನ್ ಆಗಬೇಕು ಅಂತಂದರೆ. ಸೊ ಏನು ರೂಲ್ಸ್ಗಳಂತ ನಾನು ಹೇಳ್ತೀನಿ. ಓಕೆ, ಸೊ ಫಂಕ್ಷನ್ ಈಸ್ ಆಲ್ಸೋ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್. ಯಾಕೆ ಸ್ಪೆಷಲ್? ನೋಡಿ, ಫಂಕ್ಷನ್ ಇಸ್ ಅ ರಿಲೇಷನ್ ಅಂತ ಹೇಳ್ತಿಲ್ಲ, ಫಂಕ್ಷನ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್. ಯಾಕೆ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ ಅಂತ ಹೇಳ್ತೀವಿ? ಯಾಕಂದರೆ ಇದರಲ್ಲಿ ರಿಲೇಷನಲ್ಲಿ ಕೂಡ ಕೆಲವು ಕಂಡೀಷನ್ಸ್ಗಳಿದೆ. ನಾನು ಒಂದು ಕಾರ್ಟಿಷಿಯನ್ ಪ್ರಾಡಕ್ಟಿಂದ ಎಲಿಮೆಂಟ್ಸ್ ತೊಗೊಳ್ತಾ ಇದ್ದೀನಿ ಅಂದರೆ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಸೊ ಇಲ್ಲಿ ಬರೆದಿರೋ ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡಬೇಕು. ಹಂಗಾದ್ರೆ ಮಾತ್ರ ನಾನು ಆರ್ಡರ್ ಪೇರ್ಸ್ನ ಬರ್ಕೊಳ್ಳೋಕೆ ಸಾಧ್ಯ. ಅದೇ ರೀತಿ ಫಂಕ್ಷನ್ ಆಗಬೇಕಾದ್ರೂ ಅಷ್ಟೇ. ಒಂದು ರಿಲೇಷನ್ನ ಒಂದು ಫಂಕ್ಷನ್ ಆಗಬೇಕು ಅಂದರೆ ನೋಡಿ, ಇಟ್ಸ್ ಅ ಸ್ಪೆಷಲ್ ಕೈಂಡ್. ಎಲ್ಲ ರಿಲೇಷನ್ಗಳು ಕೂಡ ಫಂಕ್ಷನ್ ಆಗೋದಿಲ್ಲ. ದಿಸ್ ರಿಲೇಷನ್ ಇಸ್ ನಾಟ್ ಅ ಫಂಕ್ಷನ್. ರಿಮೆಂಬರ್, ಇಲ್ಲಿ ಏನು ರಿಲೇಷನ್ ಬರ್ಕೊಂಡಿದ್ರೆ ಅದು ಫಂಕ್ಷನ್ ಆಗೋದಿಲ್ಲ. ಅದೇ ನಾನೊಂದು ನೋಡಿ, ಎಷ್ಟು ರಿಲೇಷನ್ಸ್ಗಳು ಬರಿಬೋದು ನಾನು ಇದರಲ್ಲಿ? ಹೌ ಮೆನಿ ರಿಲೇಷನ್ಸ್ ಐ ಕ್ಯಾನ್ ರೈಟ್? ಐ ಕ್ಯಾನ್ ರೈಟ್ 2 power 6, 64 ರಿಲೇಷನ್ಸ್ ಬರಿಬೋದು. ಐ ಕ್ಯಾನ್ ರೈಟ್ 64 ರಿಲೇಷನ್ಸ್ ಇಯರ್. ನನ್ನ ಕ್ವಶನ್ ಇಷ್ಟೇ, ಈ ಎಲ್ಲ ರಿಲೇಷನ್ಸ್ಗಳು ಕೂಡ ಫಂಕ್ಷನ್ ಆಗುತ್ತಾ? ಖಂಡಿತ ಆಗೋದಿಲ್ಲ, ಕೆಲವು ಮಾತ್ರ ಆಗತ್ತೆ. ಹಂಗಾದ್ರೆ ಈ ರಿಲೇಷನ್ಸ್ನ ಫಂಕ್ಷನ್ಸ್ ಅಂತ ಹೇಳ್ಬೇಕಂತಂದ್ರೆ ಏನು ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು? ವಾಟ್ ಇಸ್ ದಟ್ ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈಡ್? ಬಿಕಾಸ್ ಐ ಟೆಲ್ ನೌ ಇಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ ಅಂತ ಹೇಳ್ತಾ ಇದ್ದೀನಿ. ಫಂಕ್ಷನ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ ಅಂತ ಅಂದರೆ ಒಂದು ರಿಲೇಷನ್ ಬರ್ಕೊಂಡಾಗ ಅದನ್ನು ನನ್ನ ಫಂಕ್ಷನ್, ಎಲ್ಲ ರಿಲೇಷನ್ಸ್ಗಳು ಕೂಡ ಫಂಕ್ಷನ್ ಆಗೋದಿಲ್ಲ. ಅದೇ ಒಂದು ರಿಲೇಷನ್ನ ಒಂದು ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ ದೇರ್ ಶುಡ್ ಬಿ ಸರ್ಟನ್ ಕಂಡೀಷನ್ಸ್ ವಿಚ್ ಶುಡ್ ಬಿ ಸ್ಯಾಟಿಸ್ಫೈಡ್. ಸೊ ವಾಟ್ ಇಸ್ ದಟ್ ಕಂಡೀಷನ್? ಐ ವಿಲ್ ಜಸ್ಟ್ ಸ್ಟೇಟ್ ಇಟ್. ಜಸ್ಟ್ ವಾಚ್ ಹಿಯರ್ now. Okay, so now here let me state it in next slide, that is function a relation f. ನೋಡಿ, a relation f ಇದು ಕೂಡ ಒಂದು ರಿಲೇಷನ್. ಓಕೆ, ಬಟ್ ಎಲ್ಲ ರಿಲೇಷನ್ಸ್ಗಳು ಕೂಡ ಫಂಕ್ಷನ್ ಆಗಲ್ಲ. ಇದು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಇದು ಕೂಡ ಒಂದು ರಿಲೇಷನ್, ಬಟ್ ಎಲ್ಲ ರಿಲೇಷನ್ಸ್ಗಳು ಕೂಡ ಫಂಕ್ಷನ್ಸ್ ಆಗಲ್ಲ. ಇದು ಗೊತ್ತಿರಬೇಕು. ಹಂಗಂದ್ರೆ ಒಂದು ರಿಲೇಷನ್ನ ಒಂದು ಫಂಕ್ಷನ್ ಅಂತ ಹೇಳ್ಬೇಕು ಅಂದರೆ ಏನಾಗಬೇಕು? ಒಂದು ರಿಲೇಷನ್ನ ಒಂದು ಫಂಕ್ಷನ್ ಅಂತ ಹೇಳ್ಬೇಕಂತಂದ್ರೆ ಏನು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ಅದನ್ನು ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ. ಆ ರಿಲೇಷನ್ ಎಫ್ ಫ್ರಮ್ ನಾನ್ ಎಂಪ್ಟಿ ಸೆಟ್ ಎ ಆರ್ ಫ್ರಮ್ ಅ ಸೆಟ್ ಎ. ಸಾಕು, ಫ್ರಮ್ ಅ ಸೆಟ್ ಎ ಅಂತಲೇ ಬರೆಯೋಣ. ಇಟ್ಸ್ ಓಕೆ, ನಾನ್ ಎಂಪ್ಟಿ ಅಂತ ಬರೆದ್ರು ಏನು ತೊಂದರೆ ಇಲ್ಲ. ಫ್ರಮ್ ಅ ನಾನ್ ಎಂಪ್ಟಿ ಸೆಟ್ ಎ, from a non-empty set A to a non-empty set B, a relation F from a non-empty set A to a non-empty set B, a relation F from a non-empty set A to a non-empty set B is said to be a function. ಅಂದ್ರೆ ಮೊದಲನೇ ಎಲಿಮೆಂಟ್ ಎಲ್ಲ ಎ ಇಂದನೇ ತಗೊಳ್ತಾ ಇದ್ವಿ, ಎರಡನೇ ಎಲಿಮೆಂಟ್ ಎಲ್ಲ ಬಿ ಇಂದನೇ ತಗೊಳ್ತಾ ಇದ್ವಿ. ಇದು ಕರೆಕ್ಟ್, ನಿಜ. ಬಟ್ ಅದು ರಿಲೇಷನ್ ಆಗಿರುತ್ತೆ. ಬಟ್ ಅದೇ ರಿಲೇಷನ್ನ ಈಗ 2 power 6 ಅಂದರೆ 64 ರಿಲೇಷನ್ಸ್ ಬರ್ಕೊಂಡ್ವಿ. ಅದು 64 ರಿಲೇಷನ್ಸ್ ಅಲ್ಲಿ ನಾನು ಮತ್ತೆ ಗ್ರೂಪ್ ಮಾಡ್ತಾ ಇದ್ದೀನಿ, ವಿಚ್ ಆರ್ ಫಂಕ್ಷನ್ಸ್ ಆ್ಯಂಡ್ ವಿಚ್ ಆರ್ ನಾಟ್ ಫಂಕ್ಷನ್ಸ್. ಅಂದರೆ ಗ್ರೂಪ್ ಮಾಡಬೇಕು. ಆ 64 ನನಗೇನಿದೆ ಆ ಒಂದು ಗ್ರೂಪು, ಅದರಲ್ಲಿ 2 ಪಾರ್ಟ್ ಡಿವೈಡ್ ಮಾಡ್ತಾ ಇದ್ದೀನಿ. ಯಾವುದದು? ಒಂದು ಫಂಕ್ಷನ್ ಆಗಿರೋದು, ಒಂದು ಫಂಕ್ಷನ್ ಆಗದೆ ಇರೋದು. ಹಂಗಾರೆ ಏನು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ಲೆಟ್ ಮೀ ಸಿ ದಟ್. is said to be a function if each element
each element of A of set A, each element of set A has one and only one image, has one and only one image in set B. This is the condition, students. A relation F from a non-empty set A to a non-empty set B is said to be a function if each element of set A has one and only one image in set B. ನೋಡಿ, ಇದರಲ್ಲಿ ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಇಫ್ ಈಚ್ ಎಲಿಮೆಂಟ್ ಆಫ್ ಸೆಟ್ ಎ, ಈಚ್ ಎಲಿಮೆಂಟ್ ಆಫ್ ಸೆಟ್ ಎ ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ. ಅಂದರೆ ಎಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಒಂದು ಇಮೇಜ್ ಇರಲೇಬೇಕು. ಆ ಇಮೇಜ್ ಎಲ್ಲಿರಬೇಕು? ಸೆಟ್ ಬಿ ಅಲ್ಲಿ ಇರಬೇಕು. ಓಕೆ, ಫಸ್ಟ್ ಕಂಡೀಷನ್ ಏನು? ಎಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ. ನೋಡಿ, ಪ್ರೀವಿಯಸ್ ಎಕ್ಸಾಂಪಲ್ ತಗೊಂಡ್ರೆ ಎಲ್ ಏನೇನು ಎಲಿಮೆಂಟ್ ಇತ್ತು? 1 2 3 ಇತ್ತು. ಇದ್ರ ಪ್ರಕಾರ ಮೆನ್ಷನ್ ಮಾಡ್ತೀನಿ. 4 is the image of 1. 4 is the image of 1. ಅಂದರೆ 1ಗೆ ಇಮೇಜ್ ಇದೆ, ಯಾವುದದು? 4. ನೆಕ್ಸ್ಟ್ 5 is the image of 2. 5 is the image of 2. ಹಾಗಾದರೆ 5ಗೆ ಇಮೇಜ್ ಯಾವುದು? 2. ಬಟ್ ನೋಡಿ, 3 ಅನ್ನೋ ಎಲಿಮೆಂಟ್ಗೆ ಇಮೇಜ್ ಇಲ್ವೇ ಇಲ್ಲ. ದೆರ್ ಇಸ್ ನೋ ಇಮೇಜ್ ಫಾರ್ 3. ಇದನ್ನ ಫಂಕ್ಷನ್ ಒಪ್ಪೋದಿಲ್ಲ. ಫಂಕ್ಷನ್ ಏನಂತ ಹೇಳುತ್ತೆ? ಎಲಿರೋ ಪ್ರತಿಯೊಂದು ಎಲಿಮೆಂಟ್, ಅಂದರೆ ಫಸ್ಟ್ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಕೂಡ ಏನಿರಬೇಕು? ಇಮೇಜ್ ಇರಬೇಕು. ಬಟ್ ಇದರಲ್ಲಿ ನೋಡಿ, ಫಸ್ಟ್ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೆ ಅಂದರೆ 3ಗೆ ಇಮೇಜ್ ಇಲ್ಲ. ದೇರ್ಫೋರ್ ಇಟ್ ಇಸ್ ನಾಟ್ ಅ ಫಂಕ್ಷನ್. ನಾನು ಸ್ಟಾರ್ಟಿಂಗ್ ಹೇಳ್ದೆ ಅಲ್ವಾ, ದಿಸ್ ರಿಲೇಷನ್ ಆರ್ ಇಸ್ ನಾಟ್ ಅ ಫಂಕ್ಷನ್. ಓಕೆ, ಸೊ ಹಾಗಾದರೆ ಸ್ಟೂಡೆಂಟ್ಸ್, ಮೊದಲನೇ ಕಂಡೀಷನ್ ಏನು? ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಕೂಡ ಏನಿರಬೇಕು? ಇಮೇಜ್ ಇರಬೇಕು. ಓಕೆ, ಸೊ ಹಾಗಾದರೆ ಇದರಲ್ಲಿ ಬರೋಣ. ಲೆಟ್ ಮೀ ಸಿ ಹಿಯರ್. ಸೊ ಲೆಟ್ ಮೀ ಗಿವ್ ಅನ್ ಎಕ್ಸಾಂಪಲ್ ಫಸ್ಟ್. ಸೊ ಆಗ ಕ್ಲಾರಿಟಿ ಸಿಗುತ್ತೆ. ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಇಫ್ ಎ ಈಕ್ವಲ್ಸ್ ಟು, ಹಿಯರ್ ಐ ರೈಟ್ 1 2 3 ಸೇಮ್ ಥಿಂಗ್. ಓಕೆ, ಆ್ಯಂಡ್ ಬಿ ಈಕ್ವಲ್ಸ್ ಟು ಏನಿದ್ರಲ್ಲಿ 4 5 ಅಂತ ಬರಿತೀನಿ. ಆ್ಯಂಡ್ ಆರ್ ಈಕ್ವಲ್ಸ್ ಟು ಬರಿತೀನಿ. ಸೊ ಫಸ್ಟ್ ಒನ್ R1 ಅಂತಾನೆ ಬರ್ಕೊಳ್ಳೋಣ. ಓಕೆ, R1. ಸೊ ಇದರಲ್ಲಿ 1 4 2 3 ಆ್ಯಂಡ್ 2 4 ಆ್ಯಂಡ್ 3 5 ಅಂತ ಬರಿತೀನಿ. ತಪ್ಪೇನಿಲ್ಲ. ಓಕೆ, ಸೊ ಎರಡನೇ ಎಲಿಮೆಂಟ್ಸ್ ಇಲ್ಲಿ 2 ಸಲ ಬಂದರೂ ತೊಂದರೆ ಇಲ್ಲ. ಬಟ್ ಮೊದಲನೇ ಎಲಿಮೆಂಟ್ ಎಲ್ಲ ಒಂದೊಂದು ಸಲ ಬರಲೇಬೇಕು. ನೋಡಿ, ಮೊದಲನೇ ಎಲಿಮೆಂಟ್ ಎಲ್ಲ ಎಷ್ಟು ಸಲ ಬರಬೇಕು? ಒಂದೊಂದು ಸಲ ಬರಲೇಬೇಕು. ಎರಡನೇ ಎಲಿಮೆಂಟ್ ಎಷ್ಟು ಸಲ ಬಂದರೂ ತೊಂದರೆ ಇಲ್ಲ ನನಗೆ. ಓಕೆ, ಸಪೋಸ್ ದಿಸ್ ಇಸ್ ಅ ಫಂಕ್ಷನ್. ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಫಂಕ್ಷನ್. ನೆಕ್ಸ್ಟ್ ಸೆಕೆಂಡ್ ಒನ್ R2 ಬರಿತೀನಿ. ಇದರಲ್ಲಿ ನೋಡಿ 1 4 2 4 3 4. ಓಕೆ, ದಿಸ್ ಇಸ್ ಆಲ್ಸೋ ಫಂಕ್ಷನ್. ಇಸ್ ಅ ಫಂಕ್ಷನ್. ಓಕೆ, ಸೊ ಫಂಕ್ಷನ್ ಆಗಬೇಕಂದ್ರೆ ಏನಾಗಬೇಕು ಸ್ಟೂಡೆಂಟ್ಸ್? ಮೊದಲನೇ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಕೂಡ ಇಮೇಜ್ ಇರಬೇಕು. ನೋಡಿ, ಇದರಲ್ಲಿ 4 ಇಸ್ ದ ಇಮೇಜ್ ಆಫ್ 1, 4 ಇಸ್ ದ ಇಮೇಜ್ ಆಫ್ 2, 5 ಇಸ್ ದ ಇಮೇಜ್ ಆಫ್ 3. ಅಂದರೆ ಪ್ರತಿಯೊಂದಕ್ಕೂ ಕೂಡ ಇಮೇಜಸ್ ಇದೆ. ಇದರಲ್ಲಿ ನೋಡಿ, 4 ಇಸ್ ದ ಇಮೇಜ್ ಆಫ್ 1, 4 ಇಸ್ ದ ಇಮೇಜ್ ಆಫ್ 2, 4 ಇಸ್ ದ ಇಮೇಜ್ ಆಫ್ 3. ತಪ್ಪೇನಿದೆ? ಏನು ತಪ್ಪೇನಿಲ್ಲ. ಬಟ್ ಕಂಡೀಷನ್ ಏನು? ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜಸ್ ಇರಬೇಕು. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಇದೆ, ಅಬ್ಸರ್ವ್ ಮಾಡಿದ್ರೆ ಆಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ಸೊ ಸ್ಟೂಡೆಂಟ್ಸ್, ಆಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಇರಬೇಕು ನಿಜ. ಪ್ರತಿಯೊಬ್ಬ ಮನುಷ್ಯನಿಗೂ, ಎಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಫ್ರೆಂಡ್ಸ್ ಇರಬೇಕು ನಿಜ. ಎಷ್ಟು ಜನ ಫ್ರೆಂಡ್ಸ್ ಇರಬೇಕು? ಒಬ್ಬನೇ ಒಬ್ಬ ಫ್ರೆಂಡ್ ಇರಬೇಕು. ಆಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಅಂದ್ರೇನು? ಒಬ್ಬನೇ ಫ್ರೆಂಡ್ ಇರಬೇಕು. ಓಕೆ, ಸೊ ಸಪೋಸ್ ಸ್ಟೂಡೆಂಟ್ಸ್ ನಾನೇನಾದರೂ ಈ ರೀತಿ ಬರೆದ್ರೆ ನೋಡಿ, R3 ಈಕ್ವಲ್ಸ್ ಟು, ಸಪೋಸ್ ಇಫ್ ಐ ರೈಟ್ ಲೈಕ್ ದಿಸ್, ಅಬ್ಸರ್ವ್ ಹಿಯರ್ 1 4. ಓಕೆ, ನೆಕ್ಸ್ಟ್ 1 5, 1 5, ನೆಕ್ಸ್ಟ್ 2 4, 3 4 ಅಥವಾ 3 4 ಅಂತಲೇ ಬರಿತೀನಿ. ತಪ್ಪೇನಿಲ್ಲ. ಸೊ ಈಗ ಏನಾಗ್ತಿದೆ ಇದರಲ್ಲಿ ನೋಡಿ, 1 ಎಲಿಮೆಂಟ್ಗೆ 2 ಇಮೇಜ್ ಬಂದುಬಿಡ್ತು. 1 ಎಲಿಮೆಂಟ್ಗೆ ಎಷ್ಟು ಇಮೇಜ್ ಇರಬೇಕು? there should be only one image. Okay, but here there are 2 images, therefore it is not a function. Is not a function. ಅರ್ಥ ಆಗ್ತಿದ್ಯಾ? ಓಕೆ, ದಿಸ್ ಇಸ್ ಜಸ್ಟ್ ಅ ಸಿಂಬಲ್ ಸ್ಟೂಡೆಂಟ್ಸ್. R1 R2 R3 ಅದನ್ನು F1 F2 F3 ಅಂತಲೂ ಕೊಡ್ಬೋದು. ಇಟ್ ಇಸ್ ಲೆಫ್ಟ್ ಟು ಯು. ಸೊ ಈಗ ಐ ಬಿಲೀವ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ the definition of functions. So a relation R is said to be a function if there are
two conditions which are satisfied. So which are those two conditions? The first condition is every element of the first set should have image. And how many images? Only one image. ನೋಡಿ ಇವೆರಡರಲ್ಲೂ ಕೂಡ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಇಮೇಜಸ್ ಇದೆ. ಎಷ್ಟು ಇಮೇಜ್ ಇದೆ? ಒಂದೊಂದೇ ಇಮೇಜ್ ಇದೆ. 1 ಗೆ ಎಷ್ಟು ಇಮೇಜು? ಒಂದೇನೆ, ಯಾವುದದು 4. 2 ಎಷ್ಟು ಇಮೇಜು? ಒಂದೇನೆ, ಯಾವುದದು 4. 3 ಗೆ ಎಷ್ಟು ಇಮೇಜು? ಒಂದೇನೆ, ಅದು 5. ಇದರಲ್ಲಿ ಬರೋಣ. 1 ಗೆ ಎಷ್ಟು ಇಮೇಜ್ ಇದೆ? ಒಂದೇನೆ, ಯಾವುದದು 4. 2 ಗೆ ಎಷ್ಟು ಇಮೇಜ್ ಇದೆ? ಒಂದೇನೆ, ಯಾವುದದು 4. 3 ಗೆ ಎಷ್ಟು ಇಮೇಜ್ ಇದೆ? ಒಂದೇನೆ, ಯಾವುದದು 4. ಬಟ್ ಇಲ್ಲಿ ಬನ್ನಿ, 1 ಗೆ ಎಷ್ಟು ಇಮೇಜ್ ಇದೆ? ದೇರ್ ಆರ್ 2 ಇಮೇಜಸ್. ಯಾವುದದು? 4 ಮತ್ತು 5. ಈ ರೀತಿ ಆಗಬಾರ್ದು. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಸ್ಟೂಡೆಂಟ್ಸ್, ಮುಂಚೆ ಹೇಳಿರುವಂಗೆ ಇದರಲ್ಲಿ ಎಲಿಮೆಂಟ್ಸ್ ಇರೋದನ್ನ ಯಾವುದನ್ನು ಕೂಡ ಖಾಲಿನೂ ಬಿಡಬಾರ್ದು. ಇದರಲ್ಲಿರೋ ಎಲಿಮೆಂಟ್ಸ್ ಯಾವುದನ್ನು ಖಾಲಿ ಬಿಡಬಾರ್ದು. ನೋಡಿ, ಮುಂಚೆ ಬಿಟ್ಬಿಟ್ಟಿದ್ದೆ, ಖಾಲಿ ಬಿಟ್ಟಿದ್ದೆ. ರೈಟ್. ಸೊ ಯಾವುದಕ್ಕೆ ಇರಲಿಲ್ಲ? 3ಗೆ ಇಮೇಜ್ ಇರಲಿಲ್ಲ ಇದರಲ್ಲಿ. ದೇರ್ಫೋರ್ ಇಟ್ ವಾಸ್ ನಾಟ್ ಅ ಫಂಕ್ಷನ್. ಹೌದಾ? ರೈಟ್. ಖಾಲಿ ಬಿಡಬಾರ್ದು, ಒಪ್ಕೊಳ್ಳೋಣ. ಅದೇ ರೀತಿ ಜಾಸ್ತಿ ಕೂಡ ಫ್ರೆಂಡ್ಸ್ ಕೊಡಬಾರ್ದು, ಒಬ್ಬನೇ ಫ್ರೆಂಡ್ ಇರಬೇಕು. ಸೊ ಇಫ್ ದೀಸ್ ಟು ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅ ಫಂಕ್ಷನ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ. ಸೊ ಇದನ್ನೇ ನಾನು ಇನ್ನೂ ಒಂದು ರೀತಿಯಲ್ಲಿ ಬರೆದ್ರೆ, ದಟ್ ಈಸ್ no two elements, no two ordered pairs, no two ordered pairs, no two ordered pairs, no two ordered pairs should have the same first element, should have the same first element. ನೋಡಿ, ಯಾವುದೇ ಆರ್ಡರ್ಡ್ ಪೇರ್ಸ್ಗಾಗಲಿ ಸೇಮ್ ಫಸ್ಟ್ ಎಲಿಮೆಂಟ್ ಇರಲೇಬಾರ್ದು. ಸೊ ವಿಚ್ ಎವರ್ ದ ಆರ್ಡರ್ಡ್ ಪೇರ್ಸ್ ಯು ಟೇಕ್, ಇಟ್ ಶುಡ್ ನಾಟ್ ಹ್ಯಾವ್ ದ ಸೇಮ್ ಫಸ್ಟ್ ಎಲಿಮೆಂಟ್. ನೋಡಿ, ಸೇಮ್ ಫಸ್ಟ್ ಎಲಿಮೆಂಟ್ಸ್ ಇರಲೇಬಾರ್ದು ಸ್ಟೂಡೆಂಟ್ಸ್. ಸೊ ನೋಡಿ, ಆರ್ಡರ್ಡ್ ಪೇರ್ಸ್, ಎರಡು ಆರ್ಡರ್ಡ್ ಪೇರ್ಸ್ಗೆ ಸೇಮ್ ಫಸ್ಟ್ ಎಲಿಮೆಂಟ್ಸ್ ಬಂತಲ್ವಾ? ಫಸ್ಟ್ ಎಲಿಮೆಂಟ್ಸ್ ಏನಿದೆ? ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಆ ರೀತಿ ಬಂದರೂ ಕೂಡ ಅದು ಫಂಕ್ಷನ್ ಅಲ್ಲ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ. ಸೊ ಫಂಕ್ಷನ್ ಆಗಬೇಕಂದ್ರೆ ಎಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ದೇರ್ ಆರ್ 2 ಕಂಡೀಷನ್ಸ್. ಯಾವ್ದು? ಮೊದಲನೇ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಫ್ರೆಂಡ್ಸ್ ಇರಬೇಕು. ಎಷ್ಟು ಜನ ಫ್ರೆಂಡ್ಸ್ ಇರಬೇಕು? ಎರಡನೇ ಕಂಡೀಷನ್ ಅದು ಒಬ್ಬನೇ ಫ್ರೆಂಡ್ ಇರಬೇಕು. ಎಲ್ಲರಿಗೂ ಫ್ರೆಂಡ್ಸ್ ಇರಬೇಕು, ಒಬ್ಬನೇ ಫ್ರೆಂಡ್ ಇರಬೇಕು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಎವ್ರಿ ಒನ್ ಶುಡ್ ಹ್ಯಾವ್ ಫ್ರೆಂಡ್ಸ್ ಆ್ಯಂಡ್ ಓನ್ಲಿ ಒನ್ ಫ್ರೆಂಡ್. ಗಾಟ್ ಇಟ್? ಹಿಯರ್ ಎವ್ರಿ ಒನ್ ಆಸ್ ಅ ಫ್ರೆಂಡ್. ಎಸ್. ಆ್ಯಂಡ್ ಹೌ ಮೆನಿ ಫ್ರೆಂಡ್ಸ್? ಓನ್ಲಿ ಒನ್ ಫ್ರೆಂಡ್. 1ಗೆ ಎಷ್ಟು ಜನ ಫ್ರೆಂಡ್? ಒಬ್ಬನೇ, 4. 2ಗೆ ಎಷ್ಟು ಜನ ಫ್ರೆಂಡ್? ಒಬ್ಬನೇ, 4. 3ಗೆ ಎಷ್ಟು ಜನ ಫ್ರೆಂಡ್? ಒಬ್ಬನೇ, 5. ಅರ್ಥ ಆಗ್ತಿದೆಯಾ? ಎರಡನೇ ಸೆಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಲೆ ಕೆಡಿಸ್ಕೋಬೇಕಾಗಿರೋದು ಮೊದಲನೇ ಸೆಟ್ ಬಗ್ಗೆ ಮಾತ್ರ. ಯು ನೀಡ್ ಟು ಜಸ್ಟ್ ಬಾದರ್ ಅಬೌಟ್ ದ ಫಸ್ಟ್ ಸೆಟ್ ಬಟ್ ನಾಟ್ ಅಬೌಟ್ ದ ಸೆಕೆಂಡ್ ಸೆಟ್. ಓಕೆ. ಸೊ ಫಸ್ಟ್ ಎಲಿಮೆಂಟ್, every element in the first set should have friend and it should be only one friend. So this thing you need to remember to know about function, and it is denoted by ile bariyana, and is denoted by f from a to b. Okay, this is how we denote students, f from a to b. I hope you have understood students. ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಸ್ಟೂಡೆಂಟ್ಸ್, ನೌ ವಿ ಶಾಲ್ ನೋ ಅಬೌಟ್ ದ ಗ್ರಾಫ್ಸ್ ಆಫ್ ಸರ್ಟನ್ ಫಂಕ್ಷನ್ಸ್. ಸೊ ಈಗ ಫಂಕ್ಷನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಫಂಕ್ಷನ್ ಅಂತಂದರೆ ಇಟ್ಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ ಅನ್ನೋದು ಗೊತ್ತಾಯಿತು. ರೈಟ್. ಎಲ್ಲ ರಿಲೇಷನ್ಸ್ಗಳು ಕೂಡ ಫಂಕ್ಷನ್ ಆಗೋದಿಲ್ಲ. ಒಂದು ರಿಲೇಷನ್ ಫಂಕ್ಷನ್ ಆಗಬೇಕಂದ್ರೆ ದೇರ್ ಆರ್ 2 ಕಂಡೀಷನ್ಸ್ ವಿಚ್ ಶುಡ್ ಬಿ ಸ್ಯಾಟಿಸ್ಫೈಡ್ ಅನ್ನೋದು ಗೊತ್ತಾಯಿತು. ರೈಟ್. ಆ್ಯಂಡ್ ದೆನ್ ನೌ ವಿ ಶಾಲ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ದ ಗ್ರಾಫ್ಸ್ ಆಫ್ ಸರ್ಟನ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. So graphs of certain standard functions. So the graphs of some functions. So basically first we shall know about the graph called as identity function. The graph called as identity function. ಸೊ ಐಡೆಂಟಿಟಿ ಫಂಕ್ಷನ್ ಅನ್ನೋದು ಒಂದು ಗ್ರಾಫ್ ಇದೆ. ಸೊ ಆ ಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿ ಶಾಲ್ ನೋ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಗ್ರಾಫ್, ದಟ್ ಈಸ್ ಐಡೆಂಟಿಟಿ ಫಂಕ್ಷನ್. ಸೊ ಐಡೆಂಟಿಟಿ ಫಂಕ್ಷನ್ ಅಂದರೆ ಏನು? ಐಡೆಂಟಿಟಿ ಫಂಕ್ಷನ್ ಮೀನ್ಸ್ ಸ್ಟೂಡೆಂಟ್ಸ್, ವಾಟ್ ವಿ ಇನ್ಪುಟ್ ದ ಸೇಮ್ ಔಟ್ಪುಟ್ ವಿ ಗೆಟ್. ನಾವು ಏನು ಇನ್ಪುಟ್ ಕೊಡ್ತಾ ಹೋಗ್ತೀವಿ ಅದೇ ಔಟ್ಪುಟ್ ಬಂದರೆ ಅದನ್ನು ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫಂಕ್ಷನ್. ನಾನು ಏನಿಲ್ಲಿ ಒಂದು 9 ಅಥವಾ 10 ಗ್ರಾಫ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಆಲ್ ದೋಸ್ ಗ್ರಾಫ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎವ್ರಿ ಗ್ರಾಫ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್.
ಓಕೆ, ಸೊ ಮೊದಲನೇದಾಗಿ ಐಡೆಂಟಿಟಿ ಫಂಕ್ಷನ್ ಅಂತ ಬರ್ತೀನಿ. ಸೊ ಲೆಟ್ ಅಸ್ ಡಿಫೈನ್ ದಿಸ್ ಫಂಕ್ಷನ್ಸ್. ಆ್ಯಂಡ್ ಇದನ್ನ ಸ್ಟೂಡೆಂಟ್ಸ್ ನಿಮಗೆ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಮೇನ್ ಎಕ್ಸಾಮ್ಸ್ ಕೇಳ್ತಾರೆ. ಸೊ 3 ಮಾರ್ಕ್ಸ್ಗೂ ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ಗೂ ಕ್ವಶನ್ಸ್ ಇರುತ್ತೆ ಇದರಲ್ಲಿ. ಎಸ್ಪೆಷಲಿ ಒಂದು ಗ್ರಾಫ್ 5 ಮಾರ್ಕ್ಸ್ಗಂತೂ ಕೇಳ್ತಾರೆ, ನೋ ಡೌಟ್ ಎಟ್ ಆಲ್. ಓಕೆ, ಸೊ ಒಂದು ಕ್ವಶನ್ 5 ಮಾರ್ಕ್ಸ್ಗೆ ಮೇನ್ ಎಕ್ಸಾಮ್ ಬಂದೇ ಬರುತ್ತೆ. ಅದನ್ನ ಯಾವ್ದು ಬರುತ್ತೆ ಅಂತ ಹೇಳ್ತೀನಿ. ಇದೆಲ್ಲ ಗ್ರಾಫ್ಸ್ಗಳು ಕೇಳಿದ್ರೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ಇಲ್ಲಿ ಏನೇನು ಬರೀಬೇಕು? ಡೆಫಿನೇಷನ್ ಬರೀಬೇಕು, ಇದರಲ್ಲಿ ಡೆಫಿನೇಷನ್ ಬರೀಬೇಕು, ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಗ್ರಾಫ್ ಬರೀಬೇಕು, ಗ್ರಾಫ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡೊಮೇನ್ ಬರೀಬೇಕು ಆ್ಯಂಡ್ ರೇಂಜ್ ಬರೀಬೇಕು. ಓಕೆ, ಸೊ ಆಲ್ ದೀಸ್ 4 ಆರ್ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟನ್ನು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ವಾಟ್ ಇಸ್ ದ ಡೆಫಿನೇಷನ್ ಹಿಯರ್? ಡಿಫೈನ್ ಅ ಫಂಕ್ಷನ್ ಎಫ್ ಫ್ರಮ್, ನೋಡಿ ಮೊದಲನೇ ಸೆಟ್ ಮತ್ತು ಎರಡನೇ ಸೆಟ್ ಮುಖ್ಯ ಸ್ಟೂಡೆಂಟ್ಸ್. ಮೊದಲನೇ ಸೆಟ್ ಕೂಡ ರಿಯಲ್ ನಂಬರ್ಸ್ ತೊಗೊಳ್ತೀನಿ, ಎರಡನೇ ಸೆಟ್ ಕೂಡ ರಿಯಲ್ ನಂಬರ್ ತೊಗೊಳ್ತೀನಿ. ಅದಾದಮೇಲೆ ಬರೀತೀನಿ ಫಾರ್ ಈಚ್ ಎಕ್ಸ್ ಇನ್ ಆರ್. ಅಂದರೆ ಆರಲ್ಲಿರೋ ಮೊದಲನೇ ಸೆಟ್ಟಲ್ಲಿರೋ ಇದು ಎಕ್ಸ್ ಇನ್ ಆರ್ ಅಂತ ಬರೀತಾ ಇರೋದು ಮೊದಲನೇ ಸೆಟ್. ಓಕೆ, ಸೊ ಎಕ್ಸ್ ಇಸ್ ದ ಇನ್ಪುಟ್ ಇಯರ್. ನಾನು ಏನೇನು ವರ್ಡ್ಸ್ ಹೇಳ್ತೀನಿ ಕೇಳಿಸ್ಕೊಳ್ತಾ ಹೋಗಬೇಕು. ನಾನು ಏನೇನು ಟರ್ಮಿನಾಲಜೀಸ್ ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ತಾ ಹೋಗಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಫ್ಯೂಚರ್. ಸೊ ಇದರಲ್ಲಿ ನಾನು ಇನ್ಪುಟ್ ಕೊಡೋದೇನು ಎಕ್ಸ್ ಅಂತ ಇರುತ್ತೆ. ಓಕೆ, ಸೊ ಎಕ್ಸ್ ವಿಲ್ ಬಿ ದ ಇನ್ಪುಟ್ ಇಯರ್. ರಿಮೆಂಬರ್, ಎಕ್ಸ್ ವಿಲ್ ಬಿ ದ ಇನ್ಪುಟ್. And f of x will be the output. F of x is nothing but y. Y equals to f of x will be the output. Do not forget this. Okay, so define a function f from r to r for each x in r by f of x equals to x. Okay, so this function is called as identity function. This function is called as identity function. So what is the speciality of this function? This function will take whatever the input you give. ಅಂದ್ರೆ ನೀವೇನೇ ಇನ್ಪುಟ್ ಕೊಟ್ಟರು ಮತ್ತೆ ಅದೇ ಔಟ್ಪುಟ್ ಬರ್ತಾ ಹೋಗುತ್ತೆ. ಓಕೆ, ಇಟ್ ವಿಲ್ ಟೇಕ್ ದ ಇನ್ಪುಟ್ ಆ್ಯಂಡ್ ಗಿವ್ ದ ಸೇಮ್ ಇನ್ಪುಟ್ ಬ್ಯಾಕ್. ಸೊ 1 ಅಂತ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಕೂಡ 1 ಇರುತ್ತೆ, 2 ಅಂತ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಕೂಡ 2 ಇರುತ್ತೆ. ಓಕೆ, ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ, ಸೊ ವಾಟ್ ವಿ ಗೆಟ್ ಇಯರ್, ಸೊ ವಿ ಕ್ಯಾನ್ ರೈಟ್ ಇಯರ್ ಸ್ಟೂಡೆಂಟ್ಸ್. ಇಲ್ಲಿ ಬರಿತಾ ಹೋಗ್ಬೋದು, ನಿಮಗೆ ಜಸ್ಟ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಬರಿತಾ ಇದ್ದೀನಿ. ಇದನ್ನು ಎಫ್ ಆಫ್ 1 ಕೊಟ್ಟರೆ 1 ಬರುತ್ತೆ, ಎಫ್ ಆಫ್ 2 ಕೊಟ್ಟರೆ ಅಂದರೆ ಇಲ್ಲಿ ನೋಡಿ 1 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಔಟ್ಪುಟ್ ಏನು ಬಂತು? 1 ಬಂತು. 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2. ಓಕೆ, ಸೊ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3. ಓಕೆ, ಸೊ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಅದನ್ನೇ ಆಚೆ ಕೂಡ ಬರ್ಕೊಳ್ತಾ ಇದ್ದೀನಿ. ಹಾಗಾದರೆ ಏನಾಯ್ತು ಇದರಲ್ಲಿ? ಇನ್ಪುಟ್ ಕೂಡ ಸೇಮ್ ಆಯಿತು, ಔಟ್ಪುಟ್ ಕೂಡ ಸೇಮ್ ಆಯಿತು. ಯಾವಾಗ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಸೇಮ್ ಆಗುತ್ತೆ, ಇಟ್ ಈಸ್ ಕಾಲ್ಡ್ ಆಸ್ ಐಡೆಂಟಿಟಿ ಫಂಕ್ಷನ್. ವೆನೆವರ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಬೋತ್ ಆರ್ ಸೇಮ್, ಇಟ್ ಈಸ್ ಕಾಲ್ಡ್ ಆಸ್ ಐಡೆಂಟಿಟಿ ಫಂಕ್ಷನ್. ಓಕೆ, ಸೊ ನೌ I need to write the graph of this. First we shall write the graph of this students. So let me write that in the first page. So graph baritini, watch carefully here. So first we shall write the x-axis as well as the y-axis. The x-axis as well as the y-axis. X dash, y dash. Okay, now we shall write the values here. So 0, 1, 2, 3, 4, 5, minus 1, minus 2, minus 3, minus 4, 1, 2, 3, 4, minus 1, minus 2, minus 3, minus 4. So let me write that values 1, 2, 3, 4, 5 and minus 1, minus 2, minus 3, minus 4. Next here 1, 2, sorry, minus 1, sorry. Yes, so minus 1, minus 2, minus 3, minus 4 and here 1, 2, 3, 4. So as I told you students, you should have observed here. ಏನಂತ ಹೇಳಿದ್ದೆ? So ನಾನೇನಾದರೂ 1 input ಕೊಟ್ಟರೆ, if 1 is the input, what will be the output? 1 will be the output. Okay, if 2 is the input, what will be the output? 2 will be the output. ಹೌದಲ್ಲ, right? So yeah, 1 minute, let me erase that red ink. ಇಲ್ಲಾಂದರೆ ಮುಂದೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ,
ಸೊ ಸ್ಟೂಡೆಂಟ್ಸ್ ಈಗ ಈ ರೀತಿ ಬಂತು ಹೌದಲ್ಲ. ಇಫ್ 3 is the input, if 3 is the input students, what is the output? 3 itself is the output. Is that right? So students, yeah, so ಇಲ್ಲಿ 2 is the output. Next 3 ಅಂತ ಬಂದಾಗ ಇಲ್ಲಿ 3 ಬಂತಲ್ವಾ, this is the output. Okay, so 4 ಅಂತ ಬಂದ್ರೆ ಸ್ಟೂಡೆಂಟ್ಸ್ 4 is the output. Got it? And ಇಲ್ಲಿ -1 ಅಂತ ಬಂದ್ರೆ -1 is the output, -2 ಅಂತ ಬಂದ್ರೆ -2, -3 ಅಂತ ಬಂದ್ರೆ -3 and -4 ಅಂತ ಬಂದ್ರೆ -4. ಸೊ ಇದನ್ನ ನಾನೇನಾದ್ರು ಆರ್ಡರ್ಡ್ ಪೇರ್ಸ್ ರೀತಿ ಬರೆದ್ರೆ ನೋಡಿ ಸ್ಟೂಡೆಂಟ್ಸ್, ಆರ್ಡರ್ಡ್ ಪೇರ್ ರೀತಿ ಬರೆದ್ರೆ ಏನಾಗ್ತಾ ಬರುತ್ತೆ ಇದರಲ್ಲಿ, ಐ ವಿಲ್ ಜಸ್ಟ್ ರೈಟ್ ಹಿಯರ್ ಸ್ಟೂಡೆಂಟ್ಸ್, ಒಂದು ನಿಮಿಷ ಇದು ನೀಟಾಗಿ ಬರೆಯೋಣ ಸ್ವಲ್ಪ. ಎಸ್, yeah, if I write the ordered pairs here, how the ordered pairs look like? Suppose, see here, 0 is the input. 0 input ಕೊಟ್ರೆ ಮೊದಲನೇ ಎಲಿಮೆಂಟ್ ಎಲ್ಲ ಇನ್ಪುಟ್ ಆ್ಯಂಡ್ ಎರಡನೇ ಎಲಿಮೆಂಟ್ ಎಲ್ಲ ಔಟ್ಪುಟ್. 0 ಇನ್ಪುಟ್ ಕೊಟ್ರೆ ಏನು ಬರುತ್ತೆ ಇಲ್ಲಿ, 0 is the itself the output. 1 ಕೊಟ್ರೆ 1, 2 ಕೊಟ್ರೆ 2, ರೈಟ್. -1 ಕೊಟ್ರೆ -1, -1 ಕೊಟ್ಟರು ಕೂಡ -1 ಔಟ್ಪುಟ್ ಬಂತು. ಆ್ಯಂಡ್ -2 ಕೊಟ್ರೆ -2 itself the output. So whatever the input you give, you get the same output. If you give 1.1, you get 1.1 itself. Howda? If you put 1.2, you get the output as 1.2 because I can give all real numbers as the inputs here. ಯಾವ್ಯಾವ್ದು ಇನ್ಪುಟ್ಸ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಎಲ್ಲ ರಿಯಲ್ ನಂಬರ್ಸ್ಗಳನ್ನ ಕೂಡ ಇನ್ಪುಟ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ರೈಟ್, ಸೊ ಇಫ್ ಐ ಜಾಯಿನ್ ಆಲ್ ದೀಸ್ ಥಿಂಗ್ಸ್, ಸೊ ಇಲ್ಲಿ ಏನಿದೆ ಅದನ್ನೆಲ್ಲಾನು ಜಾಯಿನ್ ಮಾಡ್ತಾ ಹೋಗ್ತೀನಿ. ಸೊ ನಾವ್ ಐ ಜಾಯಿನ್ ಲೈಕ್ ದಿಸ್. Yeah, this is what I get. And here, even though if I put 0 here, I get 0 itself, don't forget it, right? So this is what I get now. So this is the graph I get, and idralli ee reeti baribeku, f of x equals to x anta baribeku. And now we shall discuss about domain and range. So remember domain is nothing but the input and range is nothing but the output. So domain is the input and input students. So I will write somewhere here, ilella on kade bardirtini, domain andre enu, what do you mean by domain? Domain is nothing but the input. Domain is nothing but the input and range is nothing but the output. And range is nothing but the output. So domain na input anta karitivi and range na enanta karitivi navu, output anta karitivi. Okay, ಹಾಗಾದ್ರೆ ಏನೇನು ಇನ್ಪುಟ್ಸ್ ಕೊಟ್ಟೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ರಿಯಲ್ ನಂಬರ್ ಕೂಡ ಇನ್ಪುಟ್ ಕೊಟ್ಟಿದ್ದೀನಿ. ಆ್ಯಂಡ್ ಯಾವುದೇ ರಿಯಲ್ ನಂಬರ್ ಇನ್ಪುಟ್ ಕೊಟ್ಟಾಗಲೂ ನಂಗೆ ಔಟ್ಪುಟ್ ಸಿಕ್ಕಿದೆ. ನೆನಪಿರ್ಬೇಕು, ಈ ಡೊಮೈನ್ ಅಂತ ವರ್ಡ್ ಮೆನ್ಷನ್ ಮಾಡ್ತಿದ್ದಾಗ ನೀವು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು, ನಾನು ಏನೇನು ಇನ್ಪುಟ್ ಕೊಟ್ಟಾಗಲೂ ನಂಗೆ ಔಟ್ಪುಟ್ ಕೊಡ್ತಿದೆ ಅಂತಂದರೆ ದೋಸ್ ಆರ್ ದ ವ್ಯಾಲ್ಯೂಸ್ ಆಫ್ ದ ಡೊಮೈನ್. ನನಗೆ ಇನ್ಪುಟ್ ಕೊಟ್ಟಾಗ ಔಟ್ಪುಟ್ ಸಿಗಲಿಲ್ಲ ಅಂತಂದರೆ ಆ ಇನ್ಪುಟ್ ಡೊಮೈನಲ್ಲಿ ಇರೋದಿಲ್ಲ. ನಾನು ವರ್ಡ್ಸ್ನ ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಾನು ಏನೇ ಇನ್ಪುಟ್ ಕೊಟ್ಟರು ಔಟ್ಪುಟ್ ಸಿಕ್ಕಿದ್ರೆ ವಾಟ್ ಎವರ್ ದ ಇನ್ಪುಟ್ಸ್ ಐ ಗಿವ್, ಇಫ್ ಐ ಗೆಟ್ ದ ಔಟ್ಪುಟ್ ಬ್ಯಾಕ್, ದೆನ್ ದೋಸ್ ಆರ್ ದಿ ವ್ಯಾಲ್ಯೂಸ್ ಆಫ್ ದ ಡೊಮೈನ್. ಯಾವುದಾದ್ರೂ ವ್ಯಾಲ್ಯೂ ಆಗ್ತಾಗ ನನಗೆ ಔಟ್ಪುಟ್ ಸಿಕ್ಲಿಲ್ವಾ, ದೆನ್ ಇಟ್ ಇಸ್ ನಾಟ್ ಅನ್ ಎಲಿಮೆಂಟ್ ಇನ್ ದ ಡೊಮೈನ್. ನೋಡಿ, ರಿಯಲ್ ನಂಬರ್ ಇರೋ ಯಾವುದೇ ವ್ಯಾಲ್ಯೂ ಹಾಕಿ ನಂಗೆ ಔಟ್ಪುಟ್ ಸಿಗುತ್ತೆ. 1.5 ಹಾಕ್ತೀರಾ, ಎಸ್ ಐ ಗೆಟ್ ದ ಔಟ್ಪುಟ್ ಬ್ಯಾಕ್. √2 ಹಾಕ್ತೀರಾ, ಎಸ್ ಐ ಗೆಟ್ ದ ಔಟ್ಪುಟ್ ಬ್ಯಾಕ್. ವಾಟ್ ಇಸ್ ದ ಔಟ್ಪುಟ್? √2 ಇಟ್ ಸೆಲ್ಫ್ ದ ಔಟ್ಪುಟ್. ಸೊ ಹಾಗಾದರೆ ರಿಯಲ್ ನಂಬರ್ ಇಲ್ಲಿರೋ ಪ್ರತಿಯೊಂದು ವ್ಯಾಲ್ಯೂಸ್ ಹಾಕಿದಾಗೂ ನನಗೆ ಔಟ್ಪುಟ್ ಸಿಕ್ಕಿದಾಗ ನನಗೆ ಡೊಮೈನ್ ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್? ಸೆಟ್ ಆಫ್ ರಿಯಲ್ ನಂಬರ್ಸ್, ದಟ್ ಈಸ್ ಆರ್ ಅಂತ ಹೇಳ್ತೀವಿ. ಆ್ಯಂಡ್ ರೇಂಜ್ ಏನಾಗಿದೆ, ನಾನು ಏನೇ ಇನ್ಪುಟ್ ಕೊಟ್ಟರು ಔಟ್ಪುಟ್ ಅದೇ ಬಂದಿದೆ, ರೈಟ್? ಸೊ ನಾನು ರಿಯಲ್ ನಂಬರ್ ಏನಾದ್ರು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನಾಗ್ತಿದೆ? ಒನ್ಸ್ ಅಗೇನ್ ಇಟ್ ಇಸ್ ಅ ರಿಯಲ್ ನಂಬರ್, ದೇರ್ ಫಾರ್ ದ ರೇಂಜ್ ಇಸ್ ಆಲ್ಸೋ ಸ್ಟೂಡೆಂಟ್ಸ್ ರಿಯಲ್ ನಂಬರ್. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಪ್ರೀವಿಯಸ್ ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ಡೆಫಿನೇಷನ್ ಇಸ್ ಬೀನ್ ಗಿವನ್ ಇನ್ ದ ಪ್ರೀವಿಯಸ್ ಸ್ಲೈಡ್, ರೈಟ್? ನೆಕ್ಸ್ಟ್, here I have given the graph, and then I have given the domain and range. Here I have given the domain and range. Okay, fine. So now we shall move on to the next one, that is constant function. Second one students, it is called as constant function. So let me discuss about this. This function is called as constant function. Okay, so what do you mean by constant function? Constant function andre ಏನು? Students, ಇದರಲ್ಲಿ just watch the definition here.
define a function f from R to R. Define a function f from R to R by f of x equals to c for each x in R. ಅಂದರೆ ನಾನು ಇಲ್ಲಿ ಇನ್ಪುಟ್ಸ್ ಎಲ್ಲಿಂದ ಕೊಡ್ತೀನಿ, ರಿಯಲ್ ನಂಬರ್ಸಿಂದ ಕೊಡ್ತೀನಿ. ಔಟ್ಪುಟ್ ಎಲ್ಲಿರುತ್ತೆ, ಔಟ್ಪುಟ್ ಬಂದು ಕೂಡ ರಿಯಲ್ ನಂಬರಲ್ಲಿ ಇರುತ್ತೆ, ಸೆಟ್ ರಿಯಲ್ ನಂಬರಲ್ಲೇ ಇರುತ್ತೆ ಸ್ಟೂಡೆಂಟ್ಸ್. ಬಟ್ ಏನಾಗಿರುತ್ತೆ ಅಬ್ಸರ್ವ್ ಮಾಡೋಣ. ಓಕೆ, ಐ ವಿಲ್ ಜಸ್ಟ್ ಶೋ ಯು ದಿಸ್ ಬೈ some examples and also by arrow diagram. You will get the clarity. Okay, so now students, here this function is called as the constant function. This function is called as constant function. This function is called as constant function. ಈ ಫಂಕ್ಷನ್ ಏನಂತ ಕರಿತೀವಿ ನಾವು, ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕರಿತೀವಿ. ಏನಿಂಗಂದ್ರೆ ವಾಟ್ ಡಸ್ ದಿಸ್ ಮೀನ್ ಸ್ಟೂಡೆಂಟ್ಸ್? ಸಪೋಸ್ ಐ ಟೇಕ್ ಎನ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಎಕ್ಸಾಂಪಲ್ ಇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸಿ ಇದೆ ಅಲ್ವಾ. ಲೆಟ್ ದಿಸ್ ಸಿ ವ್ಯಾಲ್ಯೂ ವಿಲ್ ಬಿ 2. ಓಕೆ, ಯಾಕಂದರೆ ನಾನು ಸಿ ಅಂತಂದರೆ ಇಟ್ಸ್ ಅ ಕಾನ್ಸ್ಟೆಂಟ್. ಓಕೆ, ಸೊ ಅದನ್ನು ಮೆನ್ಷನ್ ಮಾಡೋಣ ಇದರಲ್ಲಿ. ಲೆಟ್ ಮಿ ಮೆನ್ಷನ್ ದಿಸ್ ಹಿಯರ್ ಆರ್ ವೇರ್ ಸಿ ಇಸ್ ಅ ಕಾನ್ಸ್ಟೆಂಟ್, ವೇರ್ ಸಿ ಇಸ್ ಅ ಕಾನ್ಸ್ಟೆಂಟ್. ಗಾಟ್ ಇಟ್? ಸೊ ಸ್ಟೂಡೆಂಟ್ಸ್, ಹಂಗಾದ್ರೆ ಇದರಲ್ಲಿ ಸಿ ಅನ್ನೋದನ್ನ 2 ಅಂತ ತಗೊಳ್ತೀನಿ ಅಂತ ಅನ್ಕೊಳ್ಳಿ. ಇನ್ಪುಟ್ನ ಇಲ್ಲಿಂದ ಕೊಡ್ತಾ ಇದ್ದೀವಿ, ರಿಯಲ್ ನಂಬರ್ಸಿಂದ ಕೊಡ್ತಾ ಇದ್ದೀವಿ. ಔಟ್ಪುಟ್ ಯಾವ ರೀತಿ ಕಾಣಿಸುತ್ತೆ? ಸಿ ಥರ ಕಾಣಿಸುತ್ತೆ. ಈಗ ಸಿ ಅಂದರೆ ವ್ಯಾಲ್ಯೂ ಏನು ತೊಗೊಂಡಿದ್ದೀನಿ? 2 ಅಂತ ತೊಗೊಂಡಿದ್ದೀನಿ. ಹಾಗಾದರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಏನು ಬರುತ್ತೆ ಇದರಲ್ಲಿ? 2 ಬರುತ್ತೆ. ಈಗ ಇನ್ಪುಟ್ಸ್ ಕೊಡ್ತಾ ಹೋಗ್ತೀನಿ. ಎಕ್ಸ್ ಈಕ್ವಲ್ಸ್ ಟು 1, ಎಕ್ಸ್ ಈಕ್ವಲ್ಸ್ ಟು 1, ಎಕ್ಸ್ ಜಾಗಕ್ಕೆ ಏನು ಹಾಕ್ತೀನಿ? 1 ಹಾಕ್ತೀನಿ. ಔಟ್ಪುಟ್ ಯಾವ ರೀತಿ ಕಾಣಿಸುತ್ತೆ? 2. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನಿತ್ತು? ಪ್ರೀವಿಯಸಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಅಂದರೆ ಎಕ್ಸ್ ಈಕ್ವಲ್ಸ್ ಟು 1 ಕೊಟ್ಟರೆ ಇಲ್ಲಿ 1 ಅಂತ ಇನ್ಪುಟ್ ಕೊಟ್ಟರೆ ಇಲ್ಲೂ 1, ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟರೆ, ಈಗ ಎಕ್ಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟರೆ ವಿಚ್ ಇಂಪ್ಲೈಸ್ ಎಫ್ ಆಫ್ 2 ಈಕ್ವಲ್ಸ್ ಟು 2 ಆಗ್ತಾ ಇತ್ತು. ದಿಸ್ ವಾಸ್ ದ ಪ್ರೀವಿಯಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ದಿಸ್ ವಾಸ್ ಪ್ರೀವಿಯಸ್ ಪ್ರಾಬ್ಲಮ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ನೌ. ಇದೀಗ ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ನಿಮಗೆ ಕಂಪ್ಯಾರಿಸನ್ ತೋರಿಸಿದ್ದು. ಬಟ್ ಈಗ ನೋಡಿ, ಎಕ್ಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟರೆ ಇಲ್ಲಿರೋ ಎಕ್ಸ್ ವ್ಯಾಲ್ಯೂ 1 ಆಗುತ್ತೆ. ಬಟ್ ಇಲ್ಲೇನಿದೆ? 2 ಇದೆ. ದ 2 ವಿಲ್ ಬಿ ಫಾಲೋಡ್. Now suppose if I give x equals to 0, f of 0 will be equal to what? 2 again. Next x equals to 3 ಕೊಡ್ತೀನಿ. What I get? f of 3 ಅಂತ ಕೊಟ್ಟರೆ, yes, f of 3 ಅಂತ ಕೊಟ್ಟರೆ ಏನು ಬರುತ್ತೆ? 2 is the output. Next x equals to 2 ಕೊಡ್ತೀನಿ. f of 2 ಏನು ಬರುತ್ತೆ? 2ನೇ ಬರುತ್ತೆ. Okay, so f of x equals to suppose I get 1.1. ಸೊ ಎಫ್ ಆಫ್ 1.1 ಏನು ಬರುತ್ತೆ? ಐ ಗೆಟ್ 2 ಇಟ್ ಸೆಲ್ಫ್. ಸೊ ಏನೇ ಇನ್ಪುಟ್ ಕೊಟ್ಟರು ಔಟ್ಪುಟ್ ಏನಾಗ್ತಾ ಹೋಗುತ್ತೆ? 2 ಅಲ್ಲೇ ಇದೆ. ಅಂದರೆ ನಾನು ಏನೇ ಹೇಳಿದ್ರು ಕೂಡ ಔಟ್ಪುಟ್ 2ನೇ ಬಂದಾಗ ಅದನ್ನೇನಂತ ಕರಿತೀವಿ? ಕಾನ್ಸ್ಟೆಂಟ್ ಅಂತ ಕರಿತೀವಿ. ಬಿಕಾಸ್ ದ ಔಟ್ಪುಟ್ ಈಸ್ ನಾಟ್ ಚೇಂಜಿಂಗ್, ದ ಔಟ್ಪುಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ದೇರ್ ಫಾರ್ ಇಟ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ ಫಂಕ್ಷನ್. ಓಕೆ, ಸೊ ಮುಂಚೆ ದ ಔಟ್ಪುಟ್ ರಿಮೈನ್ಸ್ ಐಡೆಂಟಿಕಲ್, ಅಂದರೆ ನಾನು ಏನು ಇನ್ಪುಟ್ ಕೊಡ್ತಾ ಇದ್ದೆ ಅದೇ ಔಟ್ಪುಟ್ ಬರ್ತಾ ಇತ್ತು. ದೇರ್ ಫಾರ್ ದ ಔಟ್ಪುಟ್ ವಾಸ್ ಐಡೆಂಟಿಕಲ್. Therefore it is called as identity function. Now the output is constant. Therefore it is called as constant function. So output ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನನ್ನ ಫಂಕ್ಷನ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ. ಸೊ ಫಂಕ್ಷನ್ ಅನ್ನೋ ಲೈನ್ ಅದು ಏನು ಯಾವ ರೀತಿ ಫಂಕ್ಷನ್ ಅಂತ ಹೇಳ್ತೀವಿ ಅದು ಡಿಪೆಂಡ್ ಆಗೋದು ಔಟ್ಪುಟ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ಇಫ್ ಐ ಪುಟ್ ದ ಆರೋ ಡಯಾಗ್ರಾಮ್ ಹಿಯರ್, ಅಬ್ಸರ್ವ್ ಹಿಯರ್, ಇಫ್ ಐ ಪುಟ್ ದ ಆರೋ ಡಯಾಗ್ರಾಮ್ ನೋಡಿ, ಇದರಲ್ಲೂ ರಿಯಲ್ ನಂಬರ್ಸ್ ಇದೆ, ಇದರಲ್ಲೂ ರಿಯಲ್ ನಂಬರ್ಸ್ ಇದೆ, ಆ್ಯಂಡ್ ಐ ಆಮ್ ಟೇಕಿಂಗ್ ಎಫ್ ಇಯರ್. ಓಕೆ, ಸೊ ನಾವು ಇಯರ್ ರಿಯಲ್ ನಂಬರ್ಸ್ ಆರ್ ವಾಟ್? ಸಪೋಸ್ ಇಫ್ ಐ ಜಸ್ಟ್ ಪುಟ್ ಇಯರ್ 0, 1, -1, 1.1, 1.5, 2.8, ಓಕೆ, ಸೊ 3.5 ಈ ರೀತಿ ಏನೇನೋ ಇನ್ಪುಟ್ಸ್ ಇದೆ. ಆ್ಯಂಡ್ ಔಟ್ಪುಟ್ಸ್ ಬಂದಾಗ ಸಪೋಸ್ ಇಫ್ ಐ ಟೇಕ್ ಇಯರ್ 0, -1, 1, 2, 3, -2, 1.5, 2.5, -3.8. ಸೊ ಈ ರೀತಿ ಎಲ್ಲ ಇರುತ್ತೆ. ಎರಡು ರಿಯಲ್ ನಂಬರ್ಸ್ ಅಲ್ವಾ, ಇನ್ನೂ ತುಂಬಾ ಇದೆ. ಜಸ್ಟ್ ಮೆನ್ಷನ್ ಮಾಡೋಕ್ಕೆ ಈ ರೀತಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೋಡಿ, ಏನೇ ಇನ್ಪುಟ್ಸ್ ಕೊಟ್ಟರು ಔಟ್ಪುಟ್ ಎಲ್ಲಿಗೆ ಹೋಗ್ತಾ ಇದೆ? ಇನ್ಪುಟ್ 0 ಕೊಡಿ, ಔಟ್ಪುಟ್ ಎಲ್ಲಿಗೆ ಹೋಗ್ತಾ ಇದೆ? 2. ಇನ್ಪುಟ್ 1 ಕೊಡಿ, ಔಟ್ಪುಟ್ ಎಲ್ಲಿಗೆ ಹೋಗ್ತಾ ಇದೆ? 2. -1 ಕೊಟ್ಟರು 2,
minus 1.1 ಕೊಟ್ಟರು 2, 1.5 to 2, ಇಲ್ಲೂ 2 ಎಲ್ಲ 2ಗೆ ಹೋಗ್ತಾ ಇದೆ. ಅರ್ಥ ಆಗ್ತಿದೆಯಾ? ಸೊ ಆಲ್ ದೀಸ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ದ ಇಮೇಜ್, ದ ಸೇಮ್ ಇಮೇಜ್, ದಟ್ ಈಸ್ 2. So the image itself is constant, therefore it is a constant function. Okay, so now we shall see how the graph look like. So hagare graph yav reeti barutte anta nodona. So let me write the graph here then. So the graph of this is written like this. x dash, y dash. Now here 0, 1, 2, 3, 4, minus 1, minus 2, minus 3, 1, 2, 3, 4, minus 1, minus 2, minus 3, minus 4. Okay, so now here 1, 2, 3, 4, minus 1, minus 2, minus 3, and here minus 1, minus 2, minus 3, minus 4, 1, 2, 3, 4. So now what I will do, I will take the new thing, that is, let me write here. So one value, that is c anta ಬರ್ಕೊಳ್ತೀನಿ, ಎಲ್ಲೋ ಒಂದು ಕಡೆ c ಅಂತ ಇದೆ. ಸೊ ಸಿ ಪಾಸಿಟಿವ್ ವೈ ಆಕ್ಸಿಸ್ಗೆ ಬರಬೇಕಂತೇನಿಲ್ಲ, ನೆಗೆಟಿವ್ ವೈ ಆಕ್ಸಿಸ್ ಮೇಲೂ ಇರ್ಬೋದು. ಯಾಕೆ ಸಿ ಅಂತ ತಗೊಂಡೆ? ಯಾಕಂದರೆ ಇಲ್ಲಿ ನಾನು ಫಂಕ್ಷನ್ ಬರೀಬೇಕಾದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸಿ ಅಂತ ತೊಗೊಂಡಿದ್ದೀನಿ. ಅಂದರೆ ಏನೇ ಇನ್ಪುಟ್ ಕೊಟ್ಟರು ಔಟ್ಪುಟ್ ಎಲ್ಲಿಗೆ ಹೋಗುತ್ತೆ? ಸಿಗೆ ಹೋಗುತ್ತೆ. ಓಕೆ, ಸೊ ವಾಚ್, ಅಬ್ಸರ್ವ್ ನಾವು, ಜಸ್ಟ್ ಅಬ್ಸರ್ವ್ ನಾವು. ಸೊ ನಾವು ಸಪೋಸ್ ಇಫ್ 0 ಇಸ್ ದ ಇನ್ಪುಟ್, 0 ಇನ್ಪುಟ್ ಇದ್ದರೆ ಔಟ್ಪುಟ್ ಏನು? ಸಿ. ಓಕೆ, 1 ಇನ್ಪುಟ್ ಇದ್ದರೆ ಔಟ್ಪುಟ್ ಇಸ್ ಸಿ, 2 ಇನ್ಪುಟ್ ಇದ್ದರೆ ಔಟ್ಪುಟ್ ಇಸ್ ಸಿ, 3 ದ ಔಟ್ಪುಟ್ ಇಸ್ ಸಿ, 4 ದ ಔಟ್ಪುಟ್ ಇಸ್ ಸಿ, 1.5 ಕೊಟ್ಟರು ಔಟ್ಪುಟ್ ಇಸ್ ಸಿ, ಇಲ್ಲೂ ಕೂಡ ಸಿ ಬರುತ್ತೆ. 2.5 ಕೊಟ್ಟರು ಆ್ಯಂಡ್ ಮೈನಸ್ 1 ಕೊಟ್ಟರು, ಸಿ ಇಸ್ ದ ಔಟ್ಪುಟ್. ಮೈನಸ್ 2 ಕೊಟ್ಟರು, ಸಿ ಇಸ್ ದ ಔಟ್ಪುಟ್. ಮೈನಸ್ 3 ಕೊಟ್ಟರು, ಸಿ ಇಸ್ ದ ಔಟ್ಪುಟ್. ಓಕೆ, ಸೊ ನಾವು ಇಫ್ ಐ ಕನೆಕ್ಟ್ ಆಲ್ ದೀಸ್ ಥಿಂಗ್ಸ್, ಸೊ ಇದೆಲ್ಲಾನು ಕನೆಕ್ಟ್ ಮಾಡ್ತಾ ಬಂದರೆ ರೈಟ್, ಸೊ ದಿಸ್ ಈಸ್ ದ ಫಂಕ್ಷನ್ ಐ ಗೆಟ್. Is that right? So now let me write this a bit away. Okay. Yes. ಅರ್ಥ ಆಗ್ತಿದೆಯಲ್ಲ? Okay, so this is the C function I am writing. So hagadre, what is this graph? This graph is called as f of x equals to c. What is this graph called as? F of x equals to c. Artha agtidya? Okay, so what is f of x equals to c? It is the line parallel to x axis. Okay, so f of x is equal to c. This is a line. Sumne note barita idini students. This is a note I am writing here. F of x equals to c is a straight line. F of x equals to c is a straight line. Is a straight line parallel to x-axis. It is a straight line parallel to x-axis. So now we need to know the domain. So what is the domain here? So domain andre enu? Input. Domain andre enu? Input. Input ಏನು ಕೊಟ್ವಿ? ಎಲ್ಲ ರಿಯಲ್ ವ್ಯಾಲ್ಯೂಸ್ಗಳನ್ನು ಕೊಟ್ವಿ, ಹೌದಲ್ಲ? ಎಲ್ಲ ರಿಯಲ್ ವ್ಯಾಲ್ಯೂಸ್ ಕೊಟ್ವಿ, therefore the domain is R. And what is the range? Range is called as output. So ನೋಡಿ, output ಏನು ಬಂತು? ಏನೇ ಇನ್ಪುಟ್ ಕೊಟ್ಟರು ಕೂಡ ಔಟ್ಪುಟ್ ಏನು ಬಂತು? ದ ಸೆಟ್ ಸಿ, ಹೌದಲ್ಲ? ದ ಔಟ್ಪುಟ್ ವಾಸ್ ಸಿ ಸ್ಟೂಡೆಂಟ್ಸ್. ಅದರಿಂದ ಇಲ್ಲೇನು ಬರಿತೀವಿ? ದಿಸ್ ಈಸ್ ಹೌ ವಿ ರೈಟ್. ಓಕೆ, ಸೊ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ವಾಸ್ ದ ಇನ್ಪುಟ್ ಆ್ಯಂಡ್ ವಾಟ್ ವಾಸ್ ದ ಔಟ್ಪುಟ್ ಸ್ಟೂಡೆಂಟ್ಸ್? ದ ಸೆಟ್ ಸಿ ವಾಸ್ ದ ಔಟ್ಪುಟ್. ನೋಡಿ, ಜಸ್ಟ್ ಇಷ್ಟೇ ಬರೆಯೋಂಗಿಲ್ಲ. ಇಷ್ಟೇ ಬರೆದ್ರೆ ದಿರ್ ಇಸ್ ನೋ ಮೀನಿಂಗ್. ಯಾಕಂದರೆ ರೇಂಜ್ ಇಸ್ ಆಲ್ಸೋ ಅ ಫಂಕ್ಷನ್, ನೆನಪಿರಲಿ. ರೇಂಜ್ ಇಸ್ ಆಲ್ಸೋ ವಾಟ್? ಅ ಸೆಟ್. ರೇಂಜ್ ಇಸ್ ಆಲ್ಸೋ ವಾಟ್ ಸ್ಟೂಡೆಂಟ್ಸ್? ಅ ಸೆಟ್. ಸೊ ಒಂದು ಸೆಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್, ಅದು ಸಿನ್ಸ್ ಇಟ್ ಇಸ್ ಅ ಸೆಟ್, ಐ ನೀಡ್ ಟು ರೈಟ್ ದಟ್ ವಿತ್ ಇನ್ ದ ಫ್ಲವರ್ ಬ್ರಾಕೆಟ್. ಸೊ ಐ ನೀಡ್ ಟು ರೈಟ್ ದಟ್ ಸಿ ವಿತ್ ಇನ್ ದ ಫ್ಲವರ್ ಬ್ರಾಕೆಟ್. ಆಗ ಮಾತ್ರ ಅದು ಸೆಟ್ ಆಗುತ್ತೆ, ಆಗ ಮಾತ್ರ ಸ್ಟೂಡೆಂಟ್ಸ್ ಅದನ್ನು ರೇಂಜ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್, ಹಾಗಾದರೆ ಲೆಟ್ ಮೀ ಗಿವ್ ಅನ್ ಹೋಮ್ವರ್ಕ್ ಫಾರ್ ಯು. ಜಸ್ಟ್ ಕಮೆಂಟ್ ದಟ್ ಬಿಲೋ. ಸೊ ನಾವು ಐ ನೀಡ್ ಟು ಆಸ್ಕ್ ಯು ದಟ್ ಒನ್ ಫಂಕ್ಷನ್ ದಟ್ ಇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಸೊ ದಿಸ್ ಈಸ್ ಅನ್ ಹೋಮ್ವರ್ಕ್ ಫಾರ್ ಯು ಸ್ಟೂಡೆಂಟ್ಸ್. Homework for you. F of x equals to x square and f of x equals to x cube. So these are the two homework I am giving for you. So just comment the domain as well as the range for this. Just comment the domain as well as range. So domain and range idana helbeku nange.
Okay, so if f of x equals to x square and if f of x equals to x cube, just comment me the domain and range. So ಇದನ್ನ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ವಿ ಶಲ್ ಡಿಸ್ಕಸ್ ಆಲ್ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇನ್ನೂ ಕೆಲವು ಗ್ರಾಫ್ಗಳಿದೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎವರ್ ಐ ಹ್ಯಾವ್ ಥಾಟ್ ಟುಡೇ. So in the next class we shall discuss about some more graphs, and we need to complete one particular exercise. Adan mugsana. Later on we shall discuss some CET problems as well as some miscellaneous problems in this, because miscellaneous problems will also be asked in the coming exam. So till that, students, take care, study well, and let me conclude this class. Take care, students. All the best for your studies. See you all in the next class.